headphones, so there is no disturbance during the performance. ಸರ್ವರಿಗೂ ಆದರದ ಸುಸ್ವಾಗತ. ರಂಗಸ್ಮೃತಿ ತಂಡ ಅರ್ಪಿಸುತ್ತಿರುವ ನಾಟಕ ಆನ್ಲೈನ್ ಕ್ಲಿಯರ್. ಮೂಲ ಮರಾಠಿಯಲ್ಲಿ ಸತೀಶ್ ತಾರೆ ಅವರು ರಚಿಸಿರುವ ಈ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಪ್ರಭಾಕರ್ ರಾವ್. ರಂಗಸ್ಮೃತಿ ತಂಡ 2000ನೇ ಇಸವಿಯ ಫೆಬ್ರವರಿ 14ರಂದು ರಂಗಾಸಕ್ತ ಕಾಲೇಜು ಹುಡುಗರ ಆಸಕ್ತಿಯ ಮೇರೆಗೆ ಹುಟ್ಟಿದಂಥ ತಂಡ. ಕಳೆದ 14 ವರ್ಷಗಳಿಂದ ಒಟ್ಟು 14 ನಾಟಕಗಳನ್ನು ನಮ್ಮ ತಂಡ ಮಾಡಿದೆ. ಒಟ್ಟು 50ಕ್ಕೂ ಮೀರಿದ ಪ್ರದರ್ಶನಗಳನ್ನು ನಮ್ಮ ತಂಡ ರಾಜ್ಯದೆಲ್ಲೆಡೆ ಕೊಡ್ತಾ ಬಂದಿದೆ. ಈ ನಾಟಕವನ್ನು ಇಂದು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ರಂಗಸ್ಮೃತಿ ತಂಡಕ್ಕೆ ತಮ್ಮ ಆಶೀರ್ವಾದ ಸದಾ ಇರಲೆಂದು ತಮ್ಮಲ್ಲಿ ಕೋರಿಕೆ. ಆನ್ಲೈನ್ ಕ್ಲಿಯರ್ ನಾಟಕ ಈಗ ತಮ್ಮ ಮುಂದೆ. ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ನಮಸ್ಕಾರ. ನನ್ನ ಹೆಸರು ಪ್ರಭಾಕರ್ ರಾವ್ ಡಾಪ್ನೆ. ವಯಸ್ಸು 43. ಉದ್ಯೋಗ ಸರ್ಕಾರಿ ಕಚೇರಿಯಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕ್ಲರ್ಕು. ನನಗೊಂದು ತೊಂದರೆ ಇದೆ. ಅದು ಫೋನು. ನಿಜವಾಗ್ಲೂ ಫೋನು. ಇದು ಬ್ಯಾಗ್. ನಿಜವಾಗ್ಲೂ ಬ್ಯಾಗ್. ಮತ್ತದು ಕನ್ನಡಿ. ಏನ್ ಕಾಣಿಸ್ತಾ ಇದೆ? ಏನಿಲ್ಲ, ಸರಿಯಾಗಿ ನೋಡು. ಏನು ಕಾಣಿಸ್ತಾ ಇಲ್ವಾ? ಇಲ್ಲ, ನಿಜವಾಗ್ಲೂ ಏನು ಕಾಣಿಸ್ತಾ ಇಲ್ವಾ?
ಉಷಾ, ಇವತ್ತಿನ ಪೇಪರ್ ಎಲ್ಲೇ? ಇವತ್ತಿನ ಪೇಪರ್ ಅಲ್ಲಿ ಎಲ್ಲೆ? ಹೊರಗಡೆ ಚಿಲ್ಕದ ಕೊಂಡಿ ಹಾಕೊಂಡಿರ್ಬೇಕು, ಹೋಗ್ ನೋಡಿ ಅಂದೆ. ನಾನ್ಸೆನ್ಸ್. ಬೆಳಗ್ಗೆ ಹಾಕಿ ತರಬೇಕಾದ್ರೆ ಪೇಪರ್ ಜೊತೆನೆ ತರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಈ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಇದೆ ಅಂತ ಒಂದು ಲಿಸ್ಟ್ ಬರ್ದಿಟ್ಸ್ಕೊಳ್ಬೇಕು. ನಾನ್ಸೆನ್ಸ್, ನಾನ್ಸೆನ್ಸ್. ಕಾಫಿ ಆಯ್ತಾ? ಆಯ್ತಾ ಕಾಫಿ ಎಂದೆ? ಆಗ್ತಾ ಇದೆ, ತಡ್ಕೊಳ್ಳಿ ಅಂದೆ. ತಡ್ಕೊತು ಒಂದಿನ ಹೀಗೆ ಸಾಯೋನಿದ್ದೀನಿ ನಾನು. ಏನನ್ನತ್ತೆ ಪೇಪರು? ಅರೆ, ಪೇಪರ್ ಓದ್ಬೇಕಾದ್ರೆ ಜೊತೆನಲ್ಲಿ ಕಾಫಿ ಇರ್ಲೇಬೇಕು. ಒಳ್ಳೆ ಕಾಫಿ ಆಗ್ತಾ ಅಂದೆ. ಬರ್ಲಿ ನಿಧಾನ ನಿಧಾನ. ಇಟ್ಟಿದ್ದೀನಿ. ಉಷಾ, ಮನುಷ್ಯರಿಗೆ ಅದರಲ್ಲೂ ಗಂಡನಿಗೆ ತಗೊಳ್ಳಿ ಕುಡಿರಿ ಹೀಗನ್ಬೇಕು. ಅದು ಬಿಟ್ಟು ಇಟ್ಟಿದ್ದೀನಿ ಅಂತೇಳಿ ನಾನ್ಸೆನ್ಸ್. ಅದೆಲ್ಲ ಬೇಕಾಗಿಲ್ಲ. ಕಾಫಿ ಸಿಕ್ತಾ ತೆಪ್ಪು ಕುಡಿ. ಆಮೇಲೆ 4 ಮನೆ ಕೆಲಸ ಮಾಡಿ. 4 ಮನೆ ಕೆಲಸ ಅಂದ್ರೆ ಮನೇಲಿ 4 ಕೆಲಸ ಮಾಡಿ ಅಂದೆ. ಹಳೆ ನ್ಯೂಸ್ ಪೇಪರ್ನ ಅಂಗಡಿಗೆ ಹಾಕಿ ಬನ್ನಿ. ಕರೆಂಟ್ ಬಿಲ್ ಕಟ್ಟೋದಿದೆ, ಬರಂಡ ಬಲ್ಬ್ ಹೋಗಿದೆ, ತಂದು ಹಾಕಿ ಅದನ್ನ. ಆಮೇಲೆ ಸಿಂಕ್ ಟ್ಯಾಕ್ಸ್ ನೋಡ್ತಾ ಇದ್ದೆ, ದಾರ ಸುತ್ತಿ ಅದಕ್ಕೆ. ಸಾಕು ಮಾರಾಯ್ತಿ. ನಾನೇನು ಮೆಷನ್ ಅಥವಾ ಮನುಷ್ಯನೇನೆ? ಆದ್ರೆ ಉಷಾ, ಇದನ್ನ ಇವತ್ತೆಲ್ಲ ನನ್ಗೆ ಮಾಡಕ್ಕಾಗಲ್ಲ. ಇವತ್ತಾಗಲ್ಲ. ಯಾಕೆ? ಸಿನಿಮಾ ನೋಡೋದಿದ್ಯಾ? ಛೇ ಅದಕ್ಕೆಲ್ಲ ಹೋಗಿ ದುಡ್ಡು ಟೈಮು ವೇಸ್ಟ್ ಮಾಡ್ಕೊಳ್ಳಲ್ಲ. ನಾನು ಇವತ್ತು ನಾಟಕ ನೋಡೋದಿದ್ದೀನಿ. ನಾಟಕ ಸಂಜೆ ತಾನೆ, ಬೆಳಗ್ಗೆ ಚಿಂತನೆ ಮಾಡೋದಿದೆ. ಯಾವುದ್ರ ಬಗ್ಗೆನೋ? ನಾಟಕದ ಬಗ್ಗೆ. ಇದಕ್ಕೇನು ಕಮ್ಮಿ ಇಲ್ಲ. ಆಶ್ರಯ ಕ್ಲೀನ್ ಮಾಡ್ಕೊಳ್ಳಿ ಅಂತ ಬರ್ಕೋತೀನಿ. ಸರಿ, ಟೈಮೇ ಕೂಡ ಬಂದಿಲ್ಲ ನಿಮ್ಗೆ ಅದಕ್ಕೆ. ಶೂ ಪಾಲಿಶ್ ಮಾಡಿ ಹಾಕೊಂಡು ಹೋಗಿ ಅಂದ್ರೆ ಓಹೋ ಸೋಮಾರಿತನ. ಎಲ್ಲಿ ಮಾಡ್ಕೋತೀರಾ? ಕಿಟ್ ಹೋಗಿರೋ ಚಪ್ಪಲ್ನೇ ಹಾಕೊಂಡು ಹೋಗ್ತೀರಾ. ನಮ್ಮ ಬಾಸ್ ನೋಡಿ ಕಲ್ತ್ಕೊಳ್ಳಿ ಸ್ವಲ್ಪ. ನಿಮ್ಮಷ್ಟೇ ಹೈಟು, ನಿಮ್ಮಷ್ಟೇ ಏಜು, ಏನ್ ಹ್ಯಾಂಡ್ಸಮ್ ಆಗಿದ್ದಾರೆ ಗೊತ್ತಾ? ಅದಕ್ಕೆ ಭಾನುವಾರನೂ ನೀನು ಆಫೀಸ್ಗೆ ಹೋಗೋದು ಗೊತ್ತು ಬಿಡೇ ಗೊತ್ತಿ. ನೋಡಿ ಇದೇ ನನಗೆ ಮಿಸಲ್ಲ ಅನ್ನೋದು. ನನ್ನ ನಿಮ್ಮ ತರ ಗವರ್ಮೆಂಟ್ ಕೆಲಸ ಅಲ್ವಲ್ಲ, ಪ್ರೈವೇಟ್ ಕೆಲಸ. ಇದನ್ನೇ ನೆನಪಾಗಿ ಇಟ್ಕೊಂಡು ಮತ್ತೆ ನಮ್ಮ ಬಾಸ್ ಜೊತೆ ಸಂಬಂಧ ಕಲ್ಪಿಸ್ಬೇಡಿ ನೀವು. ಬೇಕಾದ್ರೆ ನೀವೇ ಬಂದು ನೋಡಿ ಆಫೀಸ್ಗೆ. ಇಲ್ಲಿ ನಿನ್ನ ಆಫೀಸ್ಗೆ? ನಮ್ಮ ಆಫೀಸ್ಗೆ ನಾವು ಹೋಗಲ್ಲ. ಅಂದ್ರೆ ನಮ್ಮ ಕೆಲಸ ಗೌರ್ಮೆಂಟ್, ಇನ್ನು ನಿನ್ನ ಕೆಲಸ ಪ್ರೈವೇಟ್ ತಾನೆ. ನೀನು ಮಾಡು ನಿನ್ನ ಬಾಸ್ ಜೊತೆ. ನೋಡಿ ಮತ್ತೆ ಈ ರೀತಿ ಮಾತಾಡಿದ್ರೆ ಅಷ್ಟೇ. ಥು, ಎಲ್ಲಿ ಬಿಡ್ತೀರಾ ನಿಮ್ ಚಾಡಿನ? ನನಗೊಂದು ನಿಮ್ ಜೊತೆ ಹೇಗೆ ಸ್ಟಾಪ್ ಆಗಿ ಹೋಗಿದೆ. ಒಳ್ಳೆ ಮತ್ತೇನು? ಉಷಾ ಮೇಡಮ್ ಇನ್ನೂ ಇಲ್ಲೇ ಇದ್ದೀರಾ? ಅಯ್ಯೋ ಪಾಪ, ಹೋಗಿ ನಿಮ್ಮ ಪ್ರೈವೇಟ್ ಕೆಲಸಕ್ಕೆ ಎಲ್ಲಿ ಹೇಗಾಗುತ್ತೆ ಪಾಪ. ನಿಮ್ಮ ಬಾಸ್ ಪದೇ ವಾಚ್ ನೋಡ್ಕೊಂಡು ಕಾಯ್ತಾ ಇರ್ತಾನೆ ಫೈಲ್ ಕ್ಲಿಯರ್ ಮಾಡಕ್ಕೆ. ನಿಮ್ಮ ವಿಷಯ ಮುಗಿತಲ್ಲ, ಮತ್ತೆ ಮಾತಾಡಬೇಡಿ. ಅರೆ ಯಾಕೆ ಮಾತಾಡಬಾರ್ದು ಅಂತೀನಿ ನಾನು. ಅಲ್ಲ, ದೇವರಂಥ ಗಂಡ ಅಂತ ತಿಳ್ಕೊ, ಬಂಗ್ಲೆಯಂಥ ಮನೆ ಅಂತ ತಿಳ್ಕೊಳ್ಳೆ. ಬಾಸ್ ಅಂತ ಬಾಯ್ ಫ್ರೆಂಡು ಅಲ್ಲ, ಬಾಸ್ ಅಂತ ಬಾಸು ಅಂತ ತಿಳ್ಕೊ. ಸಾಕು. ಉಷಾ, ಈ ಮನೆ ನಿನ್ಗೆ ಏನು ಕಡಿಮೆ ಆಗಿದೆ? ರಾಜನಿಗೆ ನಾನಿದ್ದೀನಿ, ರಾಣಿಗೆ ನಿನ್ನನ್ನು ನೋಡ್ಕೊಂಡಿದ್ದೀನಿ. ಅರಮನೆ ಹಾಗೆ ಮನೆ ಇದೆ. ಅರೆ, ನಮ್ಮ ರಾಜಕುಮಾರಿಯಲ್ಲೇ? ರಾಜ್ಕುಮಾರಿ? ಹ್ಞೂ, ಯುವರಾಣಿ. ಯುವರಾಣಿ ಕಾಲೇಜ್ ಟ್ರಿಪ್ಪಿಗೆ ದುಡ್ಡು ಕೊಡಕ್ ಆಗಿಲ್ಲ ನಿಮ್ ಕೈ. ನೋಡು ದುಡ್ಡಿನ ವಿಚಾರ ತೆಗಿಬೇಡ ನೀನು. ನಂದು ಗೌರ್ಮೆಂಟ್ ಕೆಲಸ, ನನಗೆ ಖರ್ಚಿಗೆ ದುಡ್ಡಿರಲ್ಲ. ನಿಂದು ಪ್ರೈವೇಟ್ ತಾನೆ. ಮೇಲಾಗಿ ಪ್ರೈವೇಟ್ ಕೆಲಸಕ್ಕೊಂದು ಇನ್ಕ್ರಿಮೆಂಟು. ನನಗೆ ಗೊತ್ತು, ನಾನು ಗಂಡನೇ. ಆದ್ರೂ ನನಗೆ ನಾನು ಪ್ರಭು, ರಾಜ, ಚಕ್ರವರ್ತಿ, ರಾಜ ಬಹದ್ದೂರ್. ಶಾಂತಿ. ಅದೇ ಇಲ್ಲದೆ ಆಗಿರ್ತಿ ಮನೆಯಲ್ಲಿ ನಿನ್ನಿಂದ, ನಿನ್ನ ಹಾಳು ಬಾಸ್ನಿಂದ. ಅರೆ, ಡುಮ್ ಢಾಬೆ, ನನ್ನ ಮಗಳು. ಗುಡ್ ಮಾರ್ನಿಂಗ್ ಢಾಬೆ. ಗುಡ್ ಮಾರ್ನಿಂಗ್ ಪಪ್ಪು. ಪಪ್ಪು? ಇದೆಂತದೆ ಪಪ್ಪು? ನಾನು ನಿನ್ನ ಅಪ್ಪ ನೀನು? ಪಪ್ಪು ಡಾರ್ಲಿಂಗ್, ನೀವೇ ಹೇಳಿದಲ್ಲ ಟೀನೇಜ್ ಅಲ್ಲಿ ಅಪ್ಪ ಮಕ್ಕಳು ಇಬ್ರು ಫ್ರೆಂಡ್ಸ್ ತರ ಅಂತ. ಮಗು, ಅದು ಅಪ್ಪನಿಂದ ಮಕ್ಕಳಿಗೆ, ಆದ್ರೆ ಮಕ್ಕಳಿಂದ ಅಪ್ಪನಿಗೆ ಅಲ್ಲ ಕಣೋ. ಪಪ್ಪ, ನಿಮ್ ಶತ್ರು ಪಕ್ಷ ಇನ್ನು ಮನೇಲೇ ಇದೆ, ಹೊರಟಿಲ್ವ ಆಫೀಸ್ಗೆ? ಇನ್ನು ಆ ಸೌಭಾಗ್ಯ ನನಗೆ ದೊರಕಿಲ್ಲ ಢಾಮೆ. ಢಾಮೆ, ನಿನಗೆ ಕಾಫಿ ಗ್ಲಾಸ್ ನಲ್ಲಿ ಹಾಕಿಟ್ಟಿದ್ದೀನಿ, ಕುಡಿದು ಬಿಡು. ನಿಮ್ಮ ಅಪ್ಪಂದಾಗಿದೆ, ನೀನ್ ಕುಡಿ ಆಯ್ತಾ? ಸರಿ ಅಮ್ಮ. ನಿಮಗೇನ್ ಸ್ನಾನ ಗೀನ ಮಾಡೋ ಪ್ಲಾನ್ ಇದೆಯೋ ಇಲ್ವೋ? ನಮ್ ಬಾಸ್ ನೋಡಿ ಕಲ್ತ್ಕೊಳ್ಳಿ ಸ್ವಲ್ಪ. ಅವಯ್ಯ ಮಾಡೋದು ನಾನೇ ನೋಡಿ.
ಏನು ಅವಮಾನ ಮಾಡ್ತೀರಮ್ಮ? ಉಷಾ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಹತ್ರ ಹಣ ಇದೆ, ದುಡ್ಡಿದೆ ಅಂತ ಅಹಂಕಾರ ಅಲ್ಲ ನಿಮಗೆ? ನನಗಿಂತ ನೀವು ನೋಡಕ್ಕೆ ತುಂಬಾ ಸುಂದರವಾಗಿದೆ ಅಂತ ಒಪ್ಪಲ್ಲ ನಿಮಗೆ? ಉಷಾ, ನಿನ್ನ ಭಾರಿ ಸಂಬಳದ ಕೆಲಸಕ್ಕೆ ಇವತ್ತೇ ಒಂದು ಗತಿ ಕಾಣಿಸ್ತೀನಿ. ABC Enterprises. ನಿಮ್ಮ ಕಂಪನಿಯಲ್ಲಿ ಉಷಾ ಡಾಬ್ಲಿನ ಹೆಂಗಸು ಕೆಲಸ ಮಾಡ್ತಾಳೆ ಅಲ್ಲ, ಅವಳನ್ನ ಈ ಕೂಡಲೇ ಕೆಲಸದಿಂದ ತೆಗೆದುಹಾಕಿ. ನೀವೇನು ಯೋಚನೆ ಮಾಡಬೇಡಿ, ಅವಳ ಗಂಡ ಬಹಳ ಶ್ರೀಮಂತ ಇದ್ದಾನೆ, ಅವ್ನು ನೋಡ್ಕೋತಾನೆ. ತೆಗೆದುಹಾಕಿ ಆ ಹೆಂಗಸನ್ನ ಈ ಕೂಡಲೇ ಕೆಲಸದಿಂದ ನೀವು ತೆಗೆದುಹಾಕಿ ಎಂದೆ. ನನಗೆ ನಿಮ್ಮ ಸಹಾಯ ಬೇಕಾಗಿದೆ. ಹೌದು, ನಾನು ತುಂಬಾ ತೊಂದರೆಯಲ್ಲಿದ್ದೀನಿ. ಇಲ್ಲ, ಫೋನಲ್ಲಿ ಬೇಡ, ನೇರವಾಗಿ ಬನ್ನಿ, ನನ್ನ ಮನೆಗೆ ಬನ್ನಿ ಹೇಳ್ತೀನಿ. ನನ್ನ ಮನೆ ಅಡ್ರೆಸ್ಸು ಸುಪಾರಿ ಅಂದ್ರೆ ಏನು? ಸುಪಾರಿ ಅಂದ್ರೆ ಗೊತ್ತಿಲ್ವಾ? ಏನ್ ಸರ್ ನಿಮ್ ಕ್ವಾಲಿಫಿಕೇಶನ್? ಎಂ.ಕಾಮ್ ಇವ್ರೆ.
ಎಂ.ಕಾಮ್ ಅಂತೀರಿ, ಸೂಪರ್ ಅಂದ್ರೆ ಗೊತ್ತಿಲ್ವಾ? ಇಲ್ಲ. ನಿಜವಾಗ್ಲೂ? ಅರೆ ಇರ್ಲಿಲ್ಲ ರೀ ನಮ್ಮದು ಸಿಲೆಬಸ್ ನಲ್ಲಿ. ಎಷ್ಟು ಅಮಾಯಕ ಇದ್ದೀರಾ ಸರ್ ನೀವು. ಅದಕ್ಕೆ ಮೇಡಮ್ ಯಾರೋ ಜೊತೆ ಸುತ್ತಾ ಇದ್ದಾರೆ. ಇಂಥ ಹೆಂಗಸರಿಗೆ ಸುಪಾರಿ ಕೊಡ್ಲೇಬೇಕು ಸರ್, ಕೊಡ್ಲೇಬೇಕು. ಅರೆ ಇವ್ರೆ, ಸುಪಾರಿ ಏನು ತಾಂಬೂಲನ್ನು ಸೇರಿಸ್ಕೊಡೋಣ, ಆದ್ರೆ ಸುಪಾರಿ ಅಂದ್ರೆ ಏನು ಅಂತ ಹೇಳಿಪ್ಪ. ಖೂನಿ ಖೂನಿ ಮರ್ಡರ್ ಸಾರ್, ಮರ್ಡರ್. ಯಾರಿಗಾದ್ರೂ ಹೇಳಿ ಮರ್ಡರ್ ಮಾಡಿಸ್ಬಿಡೋದು. ತಲೆನೋವು ಇರಲ್ಲ, ನೋವು ಇರಲ್ಲ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ತಲೆನೋವೇ ಇರಲ್ಲ. ನನ್ನ ಹೆಂಡತಿನೂ ಹೀಗೆ ಸರ್, ಹೀಗೆ ಮಾಡ್ತಿದ್ಲು. ಶಾಂತಿ ಅಂತ ಹೆಸರು. ಅವಳಿಗೂ ಸುಪಾರಿ ಕೊಟ್ರೇನು? ಬಿಡೋದ ಸರ್, ಕೋಪ ನೆತ್ತಿಗೆ ಹತ್ತಿತ್ತು. ಸ್ವಲ್ಪ ಕಡಿಮೆ ಆಗ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ತಪ್ಪಿಸ್ಕೊಂಡ್ಬಿಟ್ರು ಸಾರ್. ಶಾಂತಿ ಬಿಡಲ್ಲ ನೀನು. ಶಾಂತಿ ಪಪ್ಪ, ಯಾರದು? ಯಾರ ಜೊತೆ ಅಷ್ಟು ಜೋರಾಗಿ ಮಾತಾಡ್ತಿದ್ರಿ? ನೀವು ಇಷ್ಟೊಂದು ಜೋರಾಗಿ ಅಮ್ಮನ ಹತ್ರ ಮಾತಾಡಿದ್ರೆ ಅದ್ರ ಕಥೆನೇ ಬೇರೆ ಬಿಡಿ. ನಾಯಿ ಹಿಂದೆ ಬಾಲ ಬರೋವಾಗ ಗೊತ್ತಿದ್ದು, ಈಗ ಅದೆಲ್ಲ ಉಲ್ಟಾ ಆಗಿದೆ ಅಷ್ಟೇ. ಅಂದ್ರೆ ನಿಮ್ ಮದುವೆ ಆದಾಗಿಂದನೂ ಇದೆ ಗೋಳ? ಪ್ರಾಣ ಹೋಯ್ತು ಡಾಮೆ, ಪ್ರಾಣ ಹೋಯ್ತು ನನ್ನ ಮದುವೆ ಆಗಿ. ಪ್ರಭಾಕರ, ನಿನ್ನ ಮದುವೆ ಆಗ್ಬಾರ್ದಾಗಿತ್ತು ಕೊಡು, ಮದುವೆ ಆಗ್ಬಾರ್ದಿತ್ತು. ಮದುವೆಗೆ ಮುಂಚೆ ಹೋಳಿ ದಿನಗಳು ನಿಂದು ಬೆಳದಿಂಗಳ ಕಲರ್ಫುಲ್ ಡೇಸ್. ಮದುವೆ ಆಗಿದ್ದೇ ತಡ, ಕಗ್ಗತ್ತಲ್ಲಿ ಕಂಗೊಳಿಸುವ ಕಂಬಿ ಹುಳ ಮೈ ಮೇಲೆಲ್ಲ ಏರಿ ನೆತ್ತಿಗತ್ತಿ ತುರಿಸ್ಕೊಳ್ಳಲು ಆಗದೆ ತೂರಿಕೊಳ್ಳಲು ಆಗದಂತಹ ಕೆಟ್ಟ, ಅತ್ಯಂತ ಕೆಟ್ಟ ಕಷಾಯದ ಪರಿಸ್ಥಿತಿ. ಡಮೆ ಡಮೆ, ನೀನು ಮದುವೆ ಆಗ್ಬೇಡ ಡಮೆ, ನೀನು ಮದುವೆ ಆಗ್ಬೇಡ. ಮದುವೆ ಅಂದ್ರೆ ಅತ್ಯಂತ ಕಠಿಣ ಕ್ಷಣ ಅದು. ಆ ರಿಸೆಪ್ಷನ್ ಅಲ್ಲಿ ಈ ಅಂತ ನಗ್ತಾ ನಿಂತಿರ್ತಾನಲ್ಲ ಮನುಷ್ಯ, ಅವನು ನಗೋದು ಅದೇ ಅದೇ ಕಡೆ ಕ್ಷಣ. ಡಮೆ, ಮದುವೆ ಅನ್ನೋ ಪ್ರಶ್ನೆ ಅಷ್ಟೊಂದು ಭಯಂಕರ. ನೀನು ಆಗ್ಬೇಡ ಡಮೆ, ಆಗ್ಬೇಡ, ನಿನ್ ಮದುವೆ ಆಗ್ಬೇಡ. ಇಲ್ಲ ಪಪ್ಪ, ನನ್ಗೆ ಮದುವೆ ಅಂದ್ರೆ ಸುಂದರ ಸ್ವಪ್ನ ಇದೆ. ಬಿಳಿ ಕುದುರೆ ಮೇಲೆ ರಾಜ್ಕುಮಾರ ದುಡುಕ್ ದುಡುಕ್ ಅಂತ ಬರ್ತಾನೆ. ನಾನು ಬಿಳಿ ಸೀರೆ ಉಟ್ಕೊಂಡು ಬುಡುಕ್ 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 ಅಂತ. ರಾಜ್ಕುಮಾರ ಇದ್ರೆ ಅತ್ಯಂತ ಶುಭ್ರ ಪರಿಶುದ್ಧ ವಾತಾವರಣ. ಅರೆ ಧಾವೆ ಧಾವೆ, ಈ ನಿನ್ನ ಮುಖದ ಮೇಲಿನ ನಾಚಿಕೆ ನೋಡಿ ನನಗೆ ಗೊತ್ತಾಗ್ತಿದೆ, ಏನೋ ಡುಬುಕ್ 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 ಆಗಿದೆ. ನಾನು ಗಮನಿಸ್ತಾ ಇದ್ದೀನಿ, ನೀನು ಆ ನಿನ್ನ ಕಾಲೇಜ್ ಟ್ರಿಪ್ ಮಡಿಕೇರಿಗೆ ಹೋಗಿ ಬಂದಿಲ್ಲ, ಅಲ್ಲಿ ರಾಜ ಶೇಟ ಅಲ್ಲಲ್ಲ ಜನ ಶೇಟ ರಾಜ, ಅಲ್ಲಿ ನಿನಗೆ ಯಾರೋ ರಾಜ ಶೇಟ ಸಿಕ್ಕಿರ್ಬೇಕು, ಶೇಂಗಾ ಮಾರೋನು ಅಂತ ಅಲ್ಲಲ್ಲ ಶೌರ್ಯ ತೋರಿಸೋನು. ಪಪ್ಪ, ಶೇಂಗಾನು ಇಲ್ಲ, ಶೌರ್ಯನೂ ಇಲ್ಲ, ಸುಪಾರಿ ಕೊಡೋನು. ಸುಪಾರಿ ಸುಪಾರಿ ಪಪ್ಪ, ಏನಾಯ್ತು? ಏನಿಲ್ಲ, ಸುಪಾರಿ ಗಂಟ್ಲಲ್ಲಿ ಸಿಕ್ತು. ಅಂದ್ರೆ ಸುಪಾರಿ ಅನ್ನೋ ಪದ ಗಂಟ್ಲಲ್ಲಿ ಸಿಕ್ತು. ಸೊ ಮಗು ಕಕ್ಕ ಅವನು ನಿನ್ನ ನೋಡಿದ ತಕ್ಷಣ ಹೀಗೆ ಅಂದಿರ್ತಾನೆ, ಪ್ರಿಯೆ, ನಾನು ನಿನ್ನ ಪ್ರೇಮ ಪಾಶದಲ್ಲಿ ಸಿಲುಕಿದ್ದೇನೆ. ನನಗೆ ಗೊತ್ತು ನೀವಿಬ್ರು ಆಗಾಗ ಭೇಟಿ ಮಾಡ್ತೀರೇನು, ಅಂದ್ರೆ ಒಬ್ರಿಗೊಬ್ರು ಮಾತಾಡ್ಕೊತೀರೇನು. ಕರ್ಕೊಂಬ ಹುಡುಗ ನಿನ್ನೆ ಮನೆಗೆ ಕರ್ಕೊಂಬ. ಇಲ್ಲ ಅಪ್ಪ, ಅಮ್ಮಂಗಿದೆಲ್ಲ ಇಷ್ಟ ಆಗೋಲ್ಲ. ಅಮ್ಮನಿಗೆ ಇದೆಲ್ಲ ಇಷ್ಟ ಆಗಲ್ಲ? ಇಲ್ಲ ಪಪ್ಪ, ಖಂಡಿತ ಇಷ್ಟ ಆಗೋಲ್ಲ. ಹಾಗಿದ್ರೆ ಖಂಡಿತ ಕರ್ಕೊಂಬ ಅವನ ಮನೆಗೆ. ನಿಮ್ಮ ಅಮ್ಮನಿಗೆ ಇಷ್ಟ ಇಲ್ಲದೆ ಇರೋದ ನಾನು ಇಷ್ಟಪಟ್ಟು ಮಾಡ್ಕೊತೀನಿ. ಧಾಮೆ, ನಿನಗೆ ಇಷ್ಟನೋ ಕಷ್ಟನೋ ಮದುವೆ ಆಗ್ಬಿಡು. ಹೋಗು. ನಿಜವಾಗ್ಲೂ ಪಪ್ಪ? ಪ್ರಾಮಿಸ್? ಮದರ್ ಪ್ರಾಮಿಸ್. ಸರಿ ಪಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ. ಎಲ್ಲಿ ಹೊಟ್ಟೆ? ಇವತ್ತು ಕಾಲೇಜ್ನಲ್ಲಿ ಟ್ರೆಡಿಷನಲ್ ಡೇ ಇದೆ ಪಪ್ಪ. ಓಹೋ, ಅಪರೂಪಕ್ಕೆ ನೀನ್ ಚೂಡಿದಾರ ಹಾಕೊಂಡಾಗ್ಲೇ ಅನ್ಕೊಂಡೆ ಈ ತರದ ಏನೋ ಎಡವಟ್ಟಿದೆ ಅಂತ, ಟ್ರೆಡಿಷನ್ ಇದೆ ಅಂತ. ಪಪ್ಪ, ಹೇಗೆ ಕಾಣಿಸ್ತೀನಿ? ಆಹಾ ನನ್ನ ಕಂದ ಏತು ಫಸ್ಟ್ ಕ್ಲಾಸ್ ಆಗಿ ಉಟ್ಕೊಂಡಿದ್ಯಾ ಕಣ. ಪಪ್ಪ, ಉಟ್ಕೊಳ್ಳೋದು ಸೀರೆನ, ಚೂಡಿದಾರ ಅಲ್ಲ. ಕರೆಕ್ಟ್ ಮಗು, ದೇವರು ನಿಮಗೆ 2 ಕಾಲು ಕೊಟ್ಟಿದ್ದಾನಲ್ಲ, ಆ 2 ಕಾಲನ್ನು ಭೂಮಿ ಮೇಲೆ ಸಮವಾಗಿ ಬ್ಯಾಲೆನ್ಸ್ ಮಾಡಿ ನಡಿಬೇಕು. ನೋಡು, ಹೀಗೆ ಅದು ಬಿಟ್ಟು ಆ ಕ್ಯಾಟ್ ವಾಕು ಫ್ಯಾಟ್ ವಾಕು ಅಂತ ನೀವು ಬಿಡ್ತೀರಿ, ಬೇರೆಯವ್ರು ನಿಲ್ಲಿಸ್ತೀರಿ. ಅಲ್ಲ ಮಗು, ನೀನು ಪ್ರಾಬ್ಲಮ್ ಇಲ್ಲ, ಅಲ್ಲ ಬೇರೆಯವ್ರು ಪ್ರಾಬ್ಲಮ್ ಆಗ್ಬಾರ್ದು. ಹುಡುಗಿರು ಸಣ್ಣಗಿದ್ದು ನಡೆದ್ರೆ ಕ್ಯಾಟ್ ವಾಕು, ದಪ್ಪಗಿರೋ ಹುಡುಗಿ ನಡೆದ್ರೆ ಫ್ಯಾಟ್ ವಾಕು. ಪ್ರಭಾಕರ, ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಂತ. ಹಂಸಲೇಖ ಸ್ನಾನ ಮಾಡಬೇಕು, ಇಲ್ಲಿ ರಾಕ್ಷಸಿ ಬರ್ತಾಳೆ ನೋಡಿ, ನಮ್ಮ ಬಾಸನ ಎಷ್ಟು
ಹಾಗಿದ್ರೆ ಹೀಗೆ ಕರೀರಿ, ಹೋ ಕ್ಯಾ ಹೋ ಕ್ಯಾ. ಎಸ್ ಎಸ್ ಎಸ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರಭಾಕರ್ ರಾವ್ ಢಾಪ್ನೆ. ಬೆಳಗೋದ್ರಲ್ಲಿ ಪ್ರಭೆ, ಬೀಳೋದ್ರಲ್ಲಿ ಢಾಪ್ನೆ. ನನ್ನ ಆಫೀಸ್ನಲ್ಲಿ ಎಲ್ಲರೂ ನನ್ನನ್ನ ಹೆಸರಲ್ಲಿ ಏನಿದೆ? ನಾವು ಮಾಡೋ ಕೆಲಸ ಮುಖ್ಯ. ಎಸ್, ಕರೆಕ್ಟ್ ಕರೆಕ್ಟ್. ಸಿಗರೇಟ್? ಬೇಡಿ ಬೇಡಿ ಬೇಡಿ. ನಮಗ್ ಕೆಲಸ ಅಂದ್ರೆ ಸಿಗರೇಟ್ ಇರಲೇಬೇಕು. ಅದ್ರಿಗೆ ಬೇಡ. ನಿಮಗೆ ಬೇಡ ಅಂದ್ರೆ ಕೊಡಿ, ನಾವೇ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಹೇಳಿ ಮಿಸ್ಟರ್ ಠಾಕ್ರೆ, ಏನ್ ನಿಮ್ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ನನ್ನದು ನನ್ನ ಹೆಂಡತಿದು ಹತ್ತಿದ ಹರಿಯೋದಿಲ್ಲ ಇದೆ. ಹರಿಯೋದಿಲ್ಲ? ಅಥವಾ ನೀವೇ ಹರಿದಕ್ಕೆ ಬಿಡೋದಿಲ್ಲ? ಎಸ್, ಕರೆಕ್ಟ್. ನಾನೇ ಹರಿಯೋದಕ್ಕೆ ಬಿಡಲ್ಲ, ಅರ್ಥಾತ್ ನಾನೇ ಹರಿಯೋದಕ್ಕೆ ಕತ್ರಿ ಬೇಡು ಏನು ಕೊಡೋದಿಲ್ಲ. ಓಕೆ, ಇದು ಎಷ್ಟು ದಿನ ನಡೀತಾ? ಈಗೇನೋ ನನ್ನ ಕ್ಯಾಲೆಂಡರ್ ನೋಡಿ ದಿನ ವಾರ ತಿಥಿ ಎಲ್ಲ ಹೇಳಿನೋ ಅಂದ ಹಾಗೆ ಢಾಮೆ. ಢಾಮೆ? ಯಾರಿಗೂ ಢಾಮೆ? ನಾನೇನು ಕಾಣ್ತೀವಲ್ಲ ಮನೇಲಿ? ಅಲ್ಲ. ಓ, ವಾಕಿಂಗ್ ಹೋಗಿದ್ದೇನು? ಅಲ್ಲ, ಅಲ್ರಿ. ಮೇಡಮ್ ಕರ್ಕೊಂಡು ಹೋಗಿದ್ದೆ. ಅಲ್ಲ, ಅಲ್ಲ. ಯಾವ ಜಾತಿದು? ಅಲ್ಲ. ಪೊಮೇರಿಯನ್ ಢಾಮೆ ಇರ್ಬೋದು. ಅಲ್ರಿ, ಅದು ಅಲ್ಲ, ಅವಳು ನಮ್ಮ ಢಾಮೆ. ಅದೇ ಢಾಮೆ ಯಾವ ನಾಯಿ ಅದು? ಅದೇ ಕಣ್ಣೀರಿ ಢಾಮೆ ನನ್ನ ಮಗಳು. ಓ, ಎಷ್ಟು ವಯಸ್ಸು? 43. ನಿಮ್ದಲ್ಲ ರೀ, ನಿಮ್ ಮಗಳದು. ನನ್ನ ಮಗಳು ಇವ್ರೆ ಸುಮಾರು 18-19 ವರ್ಷ. ನಾ ಹೇಳ್ತೀನಿ ಇವ್ರೆ, ಸುಂದರಿ, ಅಪ್ರತಿಮ ಸುಂದರಿ, ಚಂದಿರನ ತುಂಡು, ನಕ್ಷತ್ರದ ತುಣುಕು. ಅವಳು ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ರೆ ಜನ ಎಲ್ಲ ಮಾತಾಡ್ಕೋತಾರೆ. ಏನ್ ಮಾತಾಡ್ಕೋತಾರೆ? ಅವಳು ನಡ್ಕೊಂಡು ಹೋಗ್ತಾ ಇದ್ರೆ ಥೇಟ್ ಥೇಟ್ ಅವ್ರ ಅಪ್ಪನ ನೋಡಾಗೆ ಆಗುತ್ತೆ ಅಂತ. ನಿಮ್ದೆ ಜೆರಾಕ್ಸ್ ಕಾಪಿ. ಸೊ ಅವಳಿಗೆಲ್ಲ ಅರ್ಥ ಆಗುತ್ತೆ ಅಂದ್ರೆ ನಿಮ್ಮ ಮತ್ತೆ ನಿಮ್ಮ ಮೇಡಮ್ನ ಜಗಳ? ಓ, ಬಿಲ್ಕುಲ್ ಬಿಲ್ಕುಲ್ ಎಲ್ಲ ಅರ್ಥ ಆಗುತ್ತೆ. ಅವರಪ್ಪ ಇಲ್ಲದೆ ಇದ್ದಾಗ ಇಲ್ಲಿ ಕೂತ್ಕೊಂಡು ಪಪ್ಪು ಪಪ್ಪು, ಇದು ಖಂಡಿತವಾಗ್ಲೂ ನಾಯಿನೇ ಇರ್ಬೇಕು, ಬುಲ್ಡಾಗಿರ್ಬೇಕು. ಬುಲ್ಡ ಅದೇ ಅಲ್ರಿ, ಪಪ್ಪು ಅಂದ್ರೆ ನಾನು ಅವರಪ್ಪ. ನೀವ ಎಲ್ಲ ವಿಚಿತ್ರವಾಗಿದೆ. ಪಪ್ಪು, ಢಮ್ಮು, ಢಾಮೆ, ಇದೆ ಮನೇನೋ ಜುರಾಸಿಕ್ ಪಾರ್ಕ್. ಅದೇ ಈಗ ಏನ್ ಮಾಡೋದು? ಆಮೇಲೆ ಮೊನ್ನೆ ನಮ್ಗೆ ಅವ್ರಿಗೂ ಜಗಳ ಆಯ್ತು. ಯಾರಿಗೆ? ನಿಮ್ಗೆ ಮತ್ತು ಢಾಮೆಗೆ? ಅಲ್ಲ, ನನಗೆ ಮತ್ತು ಅವರಮ್ಮನಿಗೆ. ಆಗ ನೀವು ಕಪ್ಪನ್ನು ಸುಮ್ಮನೆ ಕುಟ್ಕೊಳ್ಳಿ, ನಿಮ್ಮ ಕೈಲಿ ಸಂಪಾದಿಸಕ್ಕಾಗಲ್ಲ ಅಂತೆಲ್ಲ ಹೇಳ್ತಾಳೆ. ಯಾರು ನಿಮ್ ಹೇಳ್ತೀರಾ? ಅಲ್ಲ, ನನ್ನ ಮಗಳು ಢಾಮೆ. ಎಲ್ಲ ಗೊಂದಲವಾಗಿದೆ. ಮಿಸ್ಟರ್ ಠಾಕ್ರೆ, ನನ್ ಒಂದ್ ವಿಷಯ ಹೇಳಿ. ನಿಮ್ ಮನೇಲಿ ಈ ಜಗಳ ಹೇಗ್ ಶುರುವಾಗುತ್ತೆ? ಮತ್ತೆ ಈ ಹೊಡೆಯೋದು, ಬಡಿಯೋದು, ಬೀದಿ ನಿಂತು ಬೈಯೋದು, ಈ ರೀತಿ ವಿಶೇಷ ಏನಾದ್ರು ನಡೆಯುತ್ತಾ? ಅರೆ, ಈ ಅಪ್ಪನ ಮನೆ ಕದ್ದಿದ್ದೆ ತಪ್ಪಾಯ್ತಲ್ಲ. ನೋಡಿದ್ರೆ ನಾನು ಸ್ನಾನ ಮಾಡ್ಬೇಕು, ಮಾಡ್ಕೊ ಬರ್ತೀನಿ, ನೀವು ಇಲ್ಲೇ ಕೂತಿ. ಮಿಸ್ಟರ್ ಠಾಕ್ರೆ, ನೀವೊಂದು ಕೆಲಸ ಮಾಡಿ. ನಿಮ್ಗೇನೋ ಸೂಕ್ಷ್ಮ ಸಿಕ್ತು ನನಗೆ ಹೇಳ್ಬೇಕು ಅನ್ಸಿದ್ರೆ ನಾನು ಆಫೀಸಿಗೆ ಫೋನ್ ಮಾಡಿ ನಾನು ಇಲ್ಲಿ ನೋಡ್ತೀನಿ. ತಗೊಳ್ಳಿ, ಇದನ್ನ ವಿಸಿಟಿಂಗ್ ಕಾರ್ಡ್. ಆಕ್ಚುಲಿ ಶೋಯಿಂಗ್ ಕಾರ್ಡು, ಯಾಕಂದ್ರೆ ಇರೋದು ಒಂದೇ ಕಾರ್ಡ್. ಹುಷಾರಾಗಿ ಇಟ್ಕೊಳ್ಳಿ, ಯಾರ ಕೈಗೂ ಸಿಗ್ದಾರ ನೋಡ್ಕೊಳ್ಳಿ. ಕಳ್ಳರ ಕೈಗೆ, ಪೊಲೀಸರ ಕೈಗೆ, ಯಾರ ಕೈಗೂ ಸಿಗ್ಬಾರ್ದು. ಯಾರ ಕೈಗೂ ಸಿಗ್ಬಾರ್ದು? ಎಸ್ ಸರ್, ಬಚ್ಚತ್ತಿ ಟಿವಿ ಮೇಲೆ ಇಡಕ್ಕೆ ಸ್ಟೆಬಿಲೈಸರ್. ಅಡಿಗೆ ಮನೆ ಇರ್ತೀನಿ. ಅಡ್ಗೆ ಮಾಡಕ್ಕೆ ಸಾಂಬಾರ್ ಪುಡಿನ. ಫೋನ್ ಮಾಡಿ ನಾನು ಸರಿ. ಬಡ್ಡಿ ಮಗ ನನ್ನ ಮನೆಗೆ ಬಂದು ನನಗೆ ಮಾತಾಡಕ್ ಬಿಡಲ್ಲ ಅಂತಾನೆ. ಇಲ್ಲೇ ಇದ್ದೀರಿ ನಿಮ್ ಮುಂದೆ ಮಾತಾಡ್ಬೇಡ ಅಂತ ಹೇಳ್ದ ನಾನು. ಅಲ್ಲ ಇಲ್ಲೇ ಘಟನೆ ಯಾಕೆ ಗೊತ್ತಾ? ಹೇಳಿ. 43 ವರ್ಷಗಳ ಹಿಂದೆ ನಡೆದ ಘಟನೆ ಇವರೇ. ಪೋಸ್ಟ್ ಆಫೀಸ್ ನೌಕರಿಗೆ ಹುಟ್ಟಿದ ಒಬ್ಬನೇ ಮಗನನ್ನ IAS ಆಫೀಸರ್ ಆಗಿ ನೋಡುವ ಕೌತುಕ ಅಪ್ಪನಿಗೆ. IAS ಆಫೀಸರ್ ಆಗಿ ಬೆಳಗಲಿ ಅಂತ ಪ್ರಭಾಕರ ಅಂತ ಹೆಸರಿಡ್ತಾನೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತಾಯಿ ಇಲ್ಲದ ಮಗು, ಡಬಲ್ ಡಿಗ್ರಿ ಮಾಡಿ ಮುಂದಕ್ಕೆ ಸರ್ಕಾರಿ ಕೆಲಸಕ್ಕೂ ಸೇರ್ಕೊತಾನೆ. ಒಳ್ಳೆ ಮನತನದ ಹೆಣ್ಣು ಸಿಗುತ್ತೆ ಇವ್ರೆ. ಅವರ ಮನೆಯವರೇ ಅವಳನ್ನ ಕೂತು ಸಾಕುವಷ್ಟು ಹಣ ಇದ್ರೂ ಕೂಡ ಸ್ತ್ರೀ
ಸಮಾನ ವ್ಯಕ್ತಿತ್ವದಿಂದ ಅವಳು ಕೆಲಸಕ್ಕೆ ಹೋಗೋದಕ್ಕೆ ಅನುಮತಿ ಕೊಡ್ತಾನೆ. ಆಗ ಅನುಮತಿ ಕೊಟ್ಟಿದ್ದೆ ಅನ್ಯಾಯವಾಗಿ ದುರುಪಯೋಗ ಆಗುತ್ತೆ. ಇವರೇ ಉಷಾ ಡಾಕ್ಟೆ ಅನ್ನೋ ಭಯಂಕರ ಹೆಂಗಸು ಕೆಲಸಕ್ಕೆ ಹೋಗೋದನ್ನೇ ಮುಖ್ಯವಾಗಿಸಿ ತನ್ನ ಗಂಡನ್ನ ಕಾಲು ಕಸವಾಗಿ ಕಾಣಕ್ ಶುರು ಮಾಡ್ತಾಳೆ. ಇವರೇ ಹೋದ ವಾರ ಈ ಹಿಂದಿನ ಸೋಮವಾರ ನಡೆದ ಘಟನೆ ಇವರೇ. ಕತೆ ಯಾಕೆ ಫ್ಲಾಶ್ ಬ್ಯಾಕ್. ರೆಡಿನಾ? ನನಗೆ ಟೈಮ್ ಆಗ್ತಿದೆ. ಉಷಾ ಯಾವಾಗಲೂ ಒಂದು ಕೆಲಸ 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 ಆ ಕೆಲಸ ಮಾಡ್ತಾರೆ ಬಿಸಾಕೆ. ಉಷಾ ನಾನು ನಿನ್ ಜೊತೆ ಮಾತಾಡ್ತಿದ್ದೇನೆ. ನನಗೆ ಮಾತಾಡೋಕೆ ನೋಡಿಲ್ಲ. ಪ್ಲೀಸ್ ಉಷಾ. ಉಷಾ ಸ್ವಲ್ಪ ಮಾತಾಡ್ತಿದ್ದೇನೆ. ಹೇಳಿದ್ರಲ್ಲ ನನಗೆ ಮಾತಾಡೋಕೆ ನೋಡಿಲ್ಲ. ಚಿನ್ನ ಪ್ಲೀಸ್ ಚಿನ್ನ ಪ್ಲೀಸ್ ಕಣೋ. ನನಗೆ ಮಾತಾಡೋಕೆ ನೋಡಿಲ್ಲ. ಚಿನ್ನ ಪ್ಲೀಸ್ ಹೋಗ್ ನೋಡಿ ಯಾರೋ ಬಂದು ಹೊಡ್ಕೊತಾ ಇದ್ದಾರೆ. ನೀವೇ ಹೋಗು. ನನ್ಗೆ ಹೋಗಿ ನೋಡಕ್ ಮೂಡಿಲ್ಲ. ಇದಕ್ಕೂ ಕೂಡ ಹಲೋ ಮಾರ್ನಿಂಗ್ ಮೇಡಮ್. ನೀವು ಬನ್ನಿ ಸರ್, ಒಳಗೆ ಬನ್ನಿ. ಏನು ನೋಡ್ತೀರಾ? ಮೇಡಮ್ ನಿಮ್ಗೆ ಯಾಕಂದ್ರೆ ಹೊರಗಡೆ ಎಲ್ಲರೂ ಹೋಗಿ ಕಾಫಿ ಕುಡಿಬೋದಲ್ಲ. ಇಲ್ಲ ಸರ್, ಡಿಕಾಕ್ಷನ್ ರೆಡಿ ಇದೆ. ನಾನು ಬೆರೆಸ್ಕೊಂಡ್ ಬಂದ್ಬಿಡ್ತೀನಿ. 2 ನಿಮಿಷ ನೋಡ್ತೀನಿ. ಬಂದೆ ಸರ್. ಪಿಂಕದ ಸಿಂಗಾರಿ ಮೈಡೊಂಕಿನ ವೈಯಾರಿ ಈ ಸವಿಗಳಿಗೆ ರಸ ಜೀವಳಿಗೆ ನಿನ್ನಂತ ಚಂದವ ಮೇಡಮ್, ನಿಮ್ಮ ಮನೆ ತುಂಬಾ ಚಿಕ್ಕದಿದೆ. ತಗೊಳ್ಳಿ, ಯಾವ್ದಾದ್ರು ದೊಡ್ಡ ಮನೆ ತಗೊಳ್ಳಿ. ಏನಾದ್ರೂ ಹೆಲ್ಪ್ ಬೇಕಾದ್ರೆ ನನ್ನನ್ನು ಕೇಳಿ. ಯಾರು ಗುಂಡ ನೀವು? ಏನು ಮಾಡ್ತಾ ಇದ್ಯಾ? ಓ ನಿಮ್ ಕಣ್ಣಿಗೆ ಹಾಕಾಡ್ತಿರೋದು ಅದು. ನಾನು ಗುಂಡ ಅಲ್ಲ, ಅವಳ ಗಂಡ. ಅದೇ ಮನುಷ್ಯ ನಗೋದೇ ಇಲ್ಲ. ರಕ್ಕ 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 2 ನಿಮಿಷ ಆದ್ಮೇಲೆ ಲೆಕ್ಕ. ಫ್ಯೂಸ್ ಇದೆ ಫ್ಯೂಸ್ ಇದೆ. ಮೇಡಮ್, ಏಕದಮ್ ಬಿಂದಾಸ್. ಕಾಫಿ ಕುಡಿದ್ರೆ ನೀವು ಮಾಡಿದ ಕಾಫಿನೇ ಕುಡಿಬೇಕು. ಸರ್, ಹೇಳಕ್ ಬರ್ತಿದ್ದೆ. ಅವ್ರು ನನ್ನ ಹಸ್ಬೆಂಡ್. ವೆರಿ ನೈಸ್ ಮೀಟಿಂಗ್ ಮೇಡಮ್. ಶಾಪಿಂಗ್ ಅಂತ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ಬೇಗ ಹೊರಡೋಣ. ಹಾಂ ಸರ್, ನಾನು 2 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಎಲ್ಲಿ ಹೋಗ್ತಾ ಇದ್ದೀನಿ? ಇವತ್ತು ನಿನ್ಗೆ ಆಫೀಸ್ ರಜಾ, ಆಮೇಲೆ ಮನೆಗೆ ಬರ್ತಾರೆ. ನೀನೆಲ್ಲಿ ಹೋಗ್ತೀಯಾ? ಆಫೀಸ್ ರಜಾನೆ, ಆದ್ರೆ ನಾಳೆ ಅವ್ರ ಹೆಂಡತಿ ಬರ್ಡೇ ಇದೆ ರೀ. ಓ ಐ ಸಿ. ಅವನ ಹೆಂಡತಿ ಬರ್ತಾರೆ ಇದ್ರೆ ನೀನೇನೇ ಮಾಡ್ತೀಯೋ? ಶಾಪಿಂಗ್ ಹೋಗೋದಿದೆ. ಓ ನೋಡು, ನೀನೆಲ್ಲೂ ಹೋಗಬೇಡ, ಮನೇಲೇ ಇರು. ನೀವು ಫೋನ್ ಮುಚ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿರಿ. ಏನ್ ಜನ ಸುಮ್ಮನೆ ನಗ್ತಾರೇನು? ಏನಾಟ ತಮಾಷೆ? ಬಹಳ ತಮಾಷೆ, ಬಹಳ ತಮಾಷೆ ಇದು. ನಾನು ಅಂದ್ಕೊಂಡೆ ನನ್ನ ಬಗ್ಗೆ ಏನೋ ಬಂದಿದ್ಯಾ ಅಂತ. ನಿಮ್ಮ ಆಫೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯೋ? ನಿಮ್ ದಿನ ಪೇಪರ್ ಓದ್ತೀರೇನೋ? ಅಲ್ಲ, ನಿಮ್ ದಿನ ಪೇಪರ್ ಓದ್ತೀರೇನೋ ಅಂದೆ. ಮತ್ತೆ ನಿಮ್ಮ ಮನೆ ಪೇಪರ್ ಅಲ್ಲಿ ಈ ತರ ಕಾಮಿಡಿಗಳು ಇರೋದಿಲ್ವೇನೋ? ಓದಿ ಓದಿ, ನಮ್ಮ ಮನೆ ಪೇಪರ್ ನೋಡ್ಕೊತಾ ನಕ್ಕೋತಾ ಓದಿ ಓದಿ ವಿಷಯ ಮಾಡ್ಬಿಡ್ತಾರೆ. ಬನ್ನಿ ಬನ್ನಿ, ಸೀರೆ ಪಿಚ್ಚಕ್ಕೆ ಹೋಗಿದ್ದಾರೆ. ಸೀರೆ ಬದಲಾಯಿಸಕ್ಕೆ ಹೋಗಿರೋದು. ಪಿಚ್ಚಿಗೆ ಬೇಕಲ್ಲ, ನೀವೇನು ಬದಲಾಯಿಸಿಲ್ಲ, ಪಿಚ್ಚಿರ್ತಾರೆ ಅಷ್ಟೇ. ನಿಮ್ಗೆ ಎಷ್ಟು ಜನ ಹಿಡ್ತಿರೋ? ಅಂದ್ರೆ 8 ಜನ ಮಕ್ಕಳು? ಒಂದು ಗಂಡು ಒಂದು ಹೆಣ್ಣು. ಮಕ್ಕಳು ಮದುವೆ ಆಗಿದ್ದೀನೋ? ಏನ್ರಿ ಮಾತಾಡ್ತೀರಾ? ಚಿಕ್ಕ ಚಿಕ್ಕ ಮಕ್ಕಳು. ಹಾಗೆಲ್ಲ ಮದುವೆ ಮಾಡಬೇಡಿ. ಪಾಪ ಚಿಕ್ಕ ಚಿಕ್ಕವ್ರು ಅಂದ್ರೆ ಮದುವೆ ಮಾಡಬಾರ್ದು. ಪಾಪ ಇಲ್ಲಿ ಚೀಟಿ ಇಟ್ಕೊಳಕ್ಕೆ ಬರಲ್ಲ. ನನಗೆ 2 ಮಕ್ಕಳು, 2 ಹೆಣ್ಣು. 2? ಹೌದು. ಒಂದು ನಮ್ಮ ಮಾವನವ್ರದ್ದು, ಇನ್ನೊಂದು ನಂದು. ಅರೆ 2 ನಾನೇ ಸಂಭಾಳಿಸ್ತಾ ಇದ್ದೀನಲ್ಲ, ಅದಕ್ಕೆ. ನಕ್ಕ 2 ನಿಮಿಷ ಮುಂಚೆ ನಕ್ಕ. ಫ್ಯೂಸ್ ಚಾರ್ಜ್ ಆಗ್ತಾ ಇದೆ. ಇನ್ನೇನ್ ಮಾತಾಡ್ದೀವ ಇವಾಗ? ಸಮಯ ಆಯ್ತಲ್ಲ. ನೋಡಿ ಇಲ್ಲೇ ನಂದು ಗೌರ್ಮೆಂಟ್ ಕೆಲಸ, ಆರೋಗ್ಯ ನಿರ್ಮೂಲನಾ ಡಿಪಾರ್ಟ್ಮೆಂಟ್. ಆರೋಗ್ಯ ನಿರ್ಮೂಲನೆ ಅಲ್ಲ, 2 ಬೇರೆ ಬೇರೆ. ಆರೋಗ್ಯ ಕೊಳಚೆ ನಿರ್ಮೂಲನ.
ನಿಮ್ಗೆ ಈ ಪೋಲಿಯೋ ಗೊತ್ತೇನು? ಪೋಲಿಯೋ ಇದೆ ನೋಡಿ, ಹೀಗೆ ಈಗ ಆಗ್ಬಿಡುತ್ತಲ್ಲ, ಕೈ ಕಾಲೆಲ್ಲ ಹೀಗಾಗಿ ಪಾಪ ಹೀಗೆ ನಡೀತಾ ನೋಡಿ. ಪೋಲಿಯೋ ಪೋಲಿಯೋ. ಮೇಡಮ್, ನಾನು ಹೊರಗಡೆ ವೇಟ್ ಮಾಡ್ತೀನಿ. ಅದೇ ಯಾಕೆ ಹೊರಟ್ರಿ? ನಾನು ನಿಮ್ಗೆ ತುಂಬಾ ಹೇಳೋದಿದೆ, ಮಲೇರಿಯಾ, ಡೆಂಗ್ಯೂ. ನಾನು ಹೊರಗಡೆ ವೇಟ್ ಮಾಡ್ತೀನಿ ನನ್ನ ಕಾರ್ನಲ್ಲಿ. ಓಕೆ 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 ಅಲ್ವಾ? ಓಕೆ 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 ಓಕೆ. ಟೇಕ್ ಕೇರ್. ಟೇಕ್ ಕೇರ್ ಓಲ್ಡ್ ಬಾಯ್, ಟೇಕ್ ಕೇರ್. ಓಲ್ಡ್ ಬಾಯ್? ಓಲ್ಡ್ ಬಾಯ್? ನೀನು ಓಲ್ಡ್ ಬಾಯ್, ನಿಮ್ಮಪ್ಪ ಓಲ್ಡ್ ಬಾಯ್, ನಿಮ್ಮಮ್ಮ ಓಲ್ಡ್ ಬಾಯ್, ನಿಮ್ಮನೆ ನಾನು ಓಲ್ಡ್ ಬಾಯ್, ನಿಮ್ಮನೆ ಬೆಕ್ಕು ಓಲ್ಡ್ ಬಾಯ್. ಯಾಕೆ ಬಟ ಬಟ ಅಂತಿದ್ದೀರಿ? ನಮ್ ಬಾಸ್ ಅಲ್ಲಿ ಅದೇ ದರಿದ್ರ ಬಾಸಿಗೆ ಬೈತಾ ಇದ್ದೀನಿ. ನಮ್ ಬಾಸ್ ಬೈತಿದ್ದೀರಾ ನೀವು? ಮೇಡಮ್, ನಮ್ ಬಾಸ್ಗೆ ಇಡಿಯಟ್. ಉಷಾ, ಇಲ್ಲ ಉಷಾ, 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 ಹಾಳಾಗ್ ಹೋಗು. ಹೀಗೆ ಪ್ರತಿ ಕ್ಷಣ ನನ್ನನ್ನು ಅವಮಾನ ಮಾಡ್ತಾನೆ ಬಂದಿದ್ದಾಳೆ. ಹೆಂಗಸರನ್ನ ಖೂನಿ ಖೂನಿ ಮಾಡ್ಬಿಡ್ಬೇಕು. ಇನ್ಸಲ್ಟ್, ಗ್ರೇಟ್ ಇನ್ಸಲ್ಟ್ ಮಿಸ್ಟರ್ ಠಾಕ್ರೆ, ಗ್ರೇಟ್ ಇನ್ಸಲ್ಟ್. ಇಂಥ ಹೆಂಗಸನ್ನ ಸುಮ್ಮನೆ ಬಿಡಬಾರ್ದು. ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮಂಥವ್ರಿಗೆ ಅಂತಾನೆ ನಮ್ಮ ಸಂಸ್ಥೆಯಿಂದ ಒಂದು ಹೊಸ ಯೋಜನೆ, ನ್ಯೂಲಿ ಸ್ಕೀಮ್, ಬ್ರೈಟ್ಲಿ ಸ್ಕೀಮ್. ಇರೋದೊಂದೇ ಸ್ಕೀಮ್. ಏನದು? ಏನಪ್ಪ ಅಂತಂದ್ರೆ, ನಿಮ್ಮ ಹೆಂಡತಿನ ಮರ್ಡರ್ ಮಾಡ್ಬಿಡೋದು. ಮರ್ಡರು? ಎಸ್. ಅದು ಯಾರು ಮಾಡೋದು? ನೀವು. ಆಗಲ್ಲ ಆಗಲ್ಲ. ಇಲ್ಲ, ನಾನು. ನೀವು? ನಾನು. ನಿಮ್ಮ ಹೆಂಡತಿನ ಮರ್ಡರ್ ಮಾಡಕ್ಕೆ ನಾನು 10,000 ರೂಪಾಯಿ ಕೊಡಿ. 10,000? ಬೇಕಾದ್ರೆ 100 ರೂಪಾಯಿ ಕಮ್ಮಿ ಕೊಡಿ. ಬದ್ಮಾಶ್, ಜೀವದ ಬೆಲೆ ಗೊತ್ತೇನು ನಿನ್ಗೆ? ಹೋಗ್ಕೊಳ್ಳಿ. ದುಡ್ಡಿನ ಬೆಲೆ ಗೊತ್ತೇನು ನಿನ್ಗೆ? 1,000 ರೂಪಾಯಿ ಕೊಡ್ತೀರಷ್ಟೇ. ಓಕೆನಾ? ಓಕೆ. ಇವಾಗ ಏನೇನು ಬೇಕು ಲಿಸ್ಟ್ ಮಾಡ್ಕೊಂಡು ಮೊದಲಿಗೆ ನಿಮ್ಮ ಹೆಂಡತಿ. ನನ್ನ ಹೆಂಡತಿ? ಹೌದು, ಅವ್ರಿಲ್ಲ ಅಂದ್ರೆ ಪ್ಲಾನ್ ಫ್ಲಾಪ್ ಆಗ್ಬಿಡಲ್ವಾ? ತಮಾಷೆ ನಿಲ್ಸಿ, ಏನೇನ್ ಬೇಕು ಅಂತ ಹೇಳಿದ್ರೆ. ಒಂದು ಲಾಂಗು. ಲಾಂಗು, ಚಾಕು, ಹಗ್ಗ, ಆಮೇಲೆ ಲೇಟೆಸ್ಟ್ ಹೊಸ ಸ್ಟೈಲು, ಒಂದು ಹಾರ. ಹಾರ? ಹಾರ ಅಂದ್ರೆ ಹಾರ ಹಾಕು ಸತ್ ಮೇಲೆ ಅಲ್ಲಿ ಇಲ್ಲ, ಮೊದಲೇ ಹಾಕೋದು. ಹೊಸ ಸ್ಟೈಲು, ಹೊಸ ಫ್ಯಾಷನ್. ಹಾರದಲ್ಲಿ ಬಾಂಬು. ಏನ್ ಮಾಡ್ತಿದ್ದೀರಾ ನೀವು? ಬಾಂಬಿಂಗು. ಅಲ್ಲ, ಬೌಲಿಂಗು. ಈ ಟಿವಿಯಲ್ಲಿ 2020 ಕ್ರಿಕೆಟ್ ಮ್ಯಾಚ್ ಬರ್ತಲ್ಲ, ಅದಕ್ಕೆ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾರ್ಕರ್ ಹಾಕೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೆ. ಅವನ್ಗೆ. ಯಾರು ತೋರಿಸ್ತಾ ಇದ್ರಿ? ಅಲ್ಲ, ನನಗೆ ನೋಡಿ, ಅಲ್ಲಿ ಎದುರುಗಡೆ ಕನ್ನಡಿ, ಆ ಕನ್ನಡಿಯಲ್ಲಿ ನನಗೆ ನಾನೇ ಹೀಗೆ ಬಾಲ್ ಹಾಕಿ ತೋರಿಸ್ತಾ ಇದ್ದೆ. ಅಜ್ಜರೇ, ನೀವು ಇಲ್ಲಿ ಯಾಕೆ ಬಂದ್ರಿ? ಸಾಹೇಬ್ರೆ, ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಯಾಕೆ? ಪ್ಯಾಂಟ್ ಸರಿ ಮಾಡ್ಕೊಳ್ಳಿ. ಸಾಹೇಬ್ರೆ, ನೀವು ಇಲ್ಲಿಗೆ ಯಾಕೆ ಬಂದ್ರಿ ಎಂದೆ. ಅಲ್ಲ ಸಾಹೇಬ್ರೆ, ನೀವು ಇಲ್ಲಿಗೆ ಯಾಕೆ ಬಂದ್ರಿ? ನಾವು ಒಂದು ನಿಧಿ ತಪಾಸಣೆ ಮಾಡ್ತಾ ಇದ್ದೀವಿ. ನಿಧಿ ಹುಡುಕ್ತಾ ಇದ್ದೀನಿ ನೀನು? ಹೌದು, ನಿಧಿ ಕಲೆಕ್ಷನ್, ಫಂಡ್ ಕಲೆಕ್ಷನ್. ಸಾಹೇಬ್ರೆ, ನೀವು ಕಾಫಿ ಕುಡಿತೀರೋ, ಟೀ ಕುಡಿತೀರೋ? ನನ್ನ ಹೆಂಡತಿ ಮನೇಲಿಲ್ಲ, ಆದ್ರೆ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ. ಏನ್ ತಗೋತೀನಿ? ನಿಧಿ. ಸಾಹೇಬ್ರೆ, ನಿಧಿ. ಅರ್ಥ ಆಯ್ತು. ಬಡ್ಡಿ ಮಗ ವಸೂಲಿ ಬಂದಿದ್ದಾರೆ. ಕರೆಂಟ್ ಬಿಲ್ ಕಟ್ಟೋ ದುಡ್ಡಿದ್ದು ನಿಧಿ. ಸಾಹೇಬ್ರೆ,
ನಿಮ್ಮ ಹೆಸರು? ಪ್ರಭಾಕರ್ ರಾವ್ ಢಾಪ್ನೆ. ಸರಿ, ನೀವು ನಿಮ್ಮ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ಕೊಳ್ಳಿ. ಸಾಹೇಬ್ರ ಮತ್ತೆ ಬರ್ತೀರೇನೋ? ಅಲ್ಲ ಮತ್ತೆ ಸಾಹೇಬ್ರು ಈ ಕಡೆ ಬರ್ತೀರೇನೋ? ಮತ್ತೆ ಬರೋದಿಲ್ಲ ನಾನು. ಕ್ಯಾರಿ ಆನ್. ಬಡ್ಡಿ ಮಗ. ಅರೇ ಭಯಗ್ರಸ್ತ. ಹೋದ ಪೊಲೀಸು? ಹೋದ. ನಾವೆಲ್ಲಿದ್ವಿ? ನೀನು ಇಲ್ಲಿ ಒಳಗಿದ್ದೆ, ನಾನು ಅಲ್ಲಿ ಹೊರಗೆ. ಮರ್ಡರ್. ನಿಮ್ ಹೆಂಡತಿಯ ಮರ್ಡರ್. ನಿಮ್ ಹೆಂಡತಿ ಬಂದಾಗ ಹಿಂದಗಡೆಯಿಂದ ಹಗ್ಗ ಹಾಕಿ ಕುತ್ಕೆಲ್ಲ ಗಟ್ಟಿಯಾಗಿ ಬಿಟ್ಟೋದು. ಬಾಯಿ ತೆಗೆದು ಬಟ್ಟೆ ತುಕ್ಕೋದು. ಆಮೇಲೆ ಚಾಕು ತಗೊಂಡು ಕಚ 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 ಅಂತ ಕೊಚ್ಚ ಹಾಕೋದು. ಆದ್ರೆ ಹಾರ ಹೊಡೆದೋಯ್ತಲ್ಲ? ಯಾವ ಹಾರ? ಅದೇ ಹಾರದಲ್ಲಿ ಬಾಂಬು. ಓಹ್, ಯು ಆರ್ ವೆರಿ ಬ್ರಿಲಿಯಂಟ್ ಮಿಸ್ಟರ್ ಠಾಪ್ನೆ. ಈ ಕಾರ್ಯದಲ್ಲಿ ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಾ ನೀವು. ಥ್ಯಾಂಕ್ ಯು. ಆದ್ರೆ ಮರ್ಡರ್ ಮಾಡಬೇಕಾಗಿರೋದು ನೀವು. ನಾನಾ? ಹೌದು. ಹೌದೌದು, ನಾನು. ಹಾರ ಯಾಕಪ್ಪ ಅಂತಂದ್ರೆ, ಹಾರ ಹಾಕಿ ಬಾಡಿನ ಪೀಸ್ ಮಾಡಿ ಗುರ್ತೆ ಸಿಂದಿರೋ ಹಾಗೆ ಮಾಡೋದು. ಹೇಗೆ? ಸೇಮ್ ಟು ಯು. ಸೇಮ್ ಟು ಯು. ಅಂದ್ರೆ ನೀವು ಈ ಕಾರ್ಯದಲ್ಲಿ ಯಶಸ್ವಿ ಆಗ್ತೀರಿ ಅಂದೆ. ಥ್ಯಾಂಕ್ ಯು. ನಿಮ್ ಹೆಂಡತಿ ಹೋಗಿದ್ದಾರೆ ಸುತ್ತಾಡಕ್ಕೆ? ಆಫೀಸ್ಗೆ. ಎಷ್ಟೊತ್ತು ಬರ್ತಾರೆ? 7:30ಕ್ಕೆ. ಇವತ್ತು ರಾತ್ರಿ 8 ಗಂಟೆ 2 ನಿಮಿಷಕ್ಕೆ ನಿಮ್ ಹೆಂಡತಿಯ ಖೂನಿ ಆಗುತ್ತೆ. ಆದ್ರೆ ಮರ್ಡರ್ ಅಂತ ಹೇಳಿದ್ರಿ? 2 ಬಂದ 2? ಅದು ನನ್ನ ಹೆಂಡತಿಗೆ. ನನ್ನ ಮುಖದ ಮೇಲೆ ದುಡ್ಡು ಬಿಸಾಕ್ತಿಯಲ್ಲ, ನನ್ನನ್ನ ಕಸವಾಗಿ ಕಾಣ್ತೀಯಲ್ಲ ನೀನು. ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಹಣ ಇದೆ ಎನ್ನುವ ದಿಮಾಕಲ್ಲ ನಿನಗೆ. ನನಗಿಂತ ನೀನು ಸುಂದರವಾಗಿದ್ಯಾ ಅನ್ನುವ ಕೊಬ್ಬಲ್ಲ ನಿನಗೆ. ಉಷಾ, ನಿನ್ನ ಕಟ್ ಹಾಕೋದು, ನಿನ್ನ ಬಾಯಿಗೆ ಬಟ್ಟೆ ತುರ್ಕೋದು, ಒಂದು ಚಾಕುವಿಂದ ನಿನ್ನ ಕಚ 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 ಅಂತ ಚುಚ್ಚಿ ಕೊಂದು ಬಿಡೋದು. ಮಿಸ್ಟರ್ ಠಾಪ್ನೆ, ನಾನೆಲ್ಲ ತಯಾರಿ ಮಾಡ್ಕೊಂಡೆ ಬಂದಿದ್ದೀನಿ. ತಗೊಳ್ಳಿ ಕಾಕ, ಕೂತ್ಕೊಳ್ಳಿ. ಇದ್ರ ಮೇಲೆ ಅದ್ರ ಮೇಲೆ ಅಲ್ಲಿ ಈ ಕಾಗದದೆಲ್ಲ ಕೂಲಂಕುಷವಾಗಿ ಬರ್ತಿದ್ದೀನಿ. ಒಂದು 3-4 ಲಕ್ಷ ಇಟ್ಟು ಓದಿ ನಾನು ಹೊರಗೋಗಿ ಬರ್ತೀನಿ. ಅದೇ ಹೊರಗೆ ಯಾಕೆ? ಟಾಯ್ಲೆಟ್ ಇದೆಯಲ್ಲ ಒಳಗೆ. ನಾನು ಜಾಗ ವಿಶ್ಲೇಷಣೆ ಮಾಡಬೇಕು. ಕೂಲಿ ಮಾಡೋಕೆ ಹೊರಟವನು ಜಾಗ ವಿಶ್ಲೇಷಣೆನ ಖಂಡಿತವಾಗ್ಲೂ ಮಾಡಬೇಕು. ನಿಮಗಿದೆಲ್ಲ ಅರ್ಥ ಆಗಲ್ಲ. ನಿಮ್ಗೆ ಏನಾದ್ರು ಹೇಳೋದಿದ್ಯಾ? ಹೌದು ಹೌದು, ತುಂಬಾ ಹೇಳೋದಿದೆ. ಹೇಳ್ತಾ ಕೂತೀನಿ, ನಾ ಬಂದ್ಬಿಡ್ತೀನಿ. ಪಪ್ಪ, ನನ್ನ ಬುಕ್ಕು ಪೂರ್ತಿ ಓದ್ಬಿಟ್ಟೆ ಪಪ್ಪ. ಇವಾಗ ನಾನು ನಿಮ್ ಸ್ಟೋರಿ ಹೇಳ್ತೀನಿ ಪಪ್ಪ. ಆಯ್ತು, ಹೇಳು. ಒಂದು ದೊಡ್ಡ
ಸುಳ್ಳು ಅನುಮಾನ ಬರುತ್ತೆ. ಅವನು ದಿನಾ ಅನುಮಾನಿಸ್ಕೊಂಡು ಹೆಂಡತಿನ ಫಾಲೋ ಮಾಡ್ತಾನೆ. ಆ ಅನುಮಾನದ ವಿಷಯನ ಅವ್ರ ಫ್ರೆಂಡ್ ಹತ್ರ ಹೇಳ್ತಾನೆ. ಫ್ರೆಂಡು ಗಂಡನ್ಗೆ ಒಂದು ಐಡಿಯಾ ಕೊಡ್ತಾನೆ. ನೀನು ನಿನ್ನ ಹೆಂಡತಿನ ಮರ್ಡರ್ ಮಾಡು ಅಂತ. ಒಂದಿನ ಪ್ಲಾನ್ ಎಲ್ಲ ಫಿಕ್ಸ್ ಆಗುತ್ತೆ. ಗಂಡ ಮತ್ತೆ ಅವನ ಫ್ರೆಂಡ್ ಸೇರ್ಕೊಂಡು ಹೆಂಡತಿನ ಮರ್ಡರ್ ಮಾಡ್ಬಿಡ್ತಾರೆ. ಏನಾಯ್ತು? ಅರೆ ಯಾರು ಯಾರು ಇದು? ನಾನು ಮುಖ್ಯ. ಅರೆ ಅರೆ ಮುಖ್ಯ ಏನಿದು? ಮಾತಾಡ್ಸ್ಮೇಲೆ ಬನ್ನಿ ಈಗ. ನೋಡಿ ನೀವು ಹೆಂಡತಿ ಬಂದು ಬಂದೇನು? ಎಲ್ಲಿ ಬಂದು ಅಂತಂದ್ರೆ ಇಷ್ಟು ಮಾಡಿ ಕೆಲಸ ಮುಗಿಯುತ್ತೆ. ನನ್ನ ಲೈಫು ಸೆಟ್ಲ್ ಆಗುತ್ತೆ. ಏ ನಿನ್ ಲೈಫ್ ಹೇಗೆ ಸೆಟ್ಲ್ ಆಗುತ್ತೆ? ನೀವೇ ಹೇಳೋದಲ್ಲ, ತಿಂಗಳು 1,000 ರೂಪಾಯಿ ಕೊಡ್ತೀನಿ. ಸರಿ ಸರಿ ನೋಡ ಆಮೇಲೆ ನೋಡ. ಈಗ ಮೊದಲಿಗೆ ನನ್ನ ಹೆಂಡತಿ ಬಂದು ಅಲ್ಲ ಕೊಡೋ ಬಂದು ತಿಳ್ಕೊ. ಅಯ್ಯೋ ಫೋನ್ ತೆಗಿಬೇಡಿ, ಕೂಲಿ ಮಾಡಿದ್ರೆ ಇವಾಗ. ಏ ಭಯ ಕಷ್ಟ, ಅದು ಫೋನ್ ಅಲ್ಲ ಕಾಲಿಂಗ್ ಬೆಲ್ಲು. ಹೌದಾ? ನನ್ನ ಹೆಂಡತಿ ಬಂದು ಮಾಡುತ್ತೆ. ಬಂದ್ಬಿಟ್ರೆ ಬಾ ನೀವು ಹೋಗಿ. ಬಾರೋ ನೀವು ಹೋಗಿ, ನಾನು ಹೇಳ್ತೀನಿ. ಆ ಪ್ಲಾನ್ ಪ್ರಕಾರ ಇಲ್ಲೇ ಇರ್ಬೇಕು, ಅಲ್ಲೇ ಹೋಗಿ ಹೋಗಿ. ದಾಮಿನಿ, ಅರೆ ಮುಖ್ಯ ಯಾವ್ದೋ ಪೋಸ್ಟ್ ಬಂದಿದೆ ಕಣೋ. ಪೋಸ್ಟ್? ಹಾ ಏನದು? ತೀರ್ಥರೂಪ ಪ್ರಭಾಕರ ಡಾಬ್ನೆ ಅವರಿಗೆ ಸಹೃದಯ ಆಶೀರ್ವಾದಗಳು. ಅರೆ ಆಶೀರ್ವಾದಗಳು ಅಂದ್ರೆ ಮಾವನವರು ಆಶೀರ್ವಾದಗಳು. ಬಹು ಜನ ಇದ್ರೆ ಅತ್ತೆ ಮಾವ ಇಬ್ಬರು ಬಂದಿದ್ದಾರೆ. ಈ ಮೂಲಕ ತಮಗೆ ತಿಳಿಸುವುದೇನೆಂದರೆ ತಮ್ಮ ಶ್ರೀಮತಿ ಉಷಾ ಡಾಬ್ನೆ ನಮ್ಮ ವಶದಲ್ಲಿ ಇದ್ದಾಳೆ. ನಮ್ಮ ಹೆಂಡತಿ ಉಷಾ ಡಾಬ್ನೆ ನಮ್ಮ ವಶದಲ್ಲಿ ಇದ್ದಾಳೆ. ಇದನ್ನು ಪೊಲೀಸರಿಗೆ ತಿಳಿಸಿದರೆ ಎಚ್ಚರಿಕೆ. ಓಕೆ, ನನ್ನ ಹೆಂಡತಿಗೆ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಕಣೋ. ಅಯ್ಯೋ, ಕಿಡ್ನಾಪ್? ಉಷಾ ಉಷಾ ಎಲ್ಲಿ ಹೋದೆ ಉಷಾ? ನೀನು ಏನಾಯ್ತು ಉಷಾ? ಯಾರು ಏನ್ ಮಾಡಿದ್ರೆ? ಉಷಾ ನನಗೆ ನೀನು ಬೇಕು ಉಷಾ. ನೀನಿಲ್ಲದೆ ನನ್ನ ಕೈ ಬದುಕೋಕ್ಕಾಗಲ್ಲ ಕಣೆ. ನನಗೆ ಯಾರು ಬೈತಾರೆ ಉಷಾ? ನಾನು ಯಾರ ಹತ್ರ ಮಾತಾಡ್ಲಿ ಉಷಾ? ಉಷಾ 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 ಇನ್ಸ್ಪೆಕ್ಟರ್ ಗೋಲ್ದಂಡೆ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಸಾಹೇಬ್ರೆ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಏನ್ ಮಾಡ್ತಾ ಇದ್ದೀರಿ? ಏನಿಲ್ಲ, ನಿದ್ರೆ ಮಾಡ್ತಾ ಇದ್ದೆ ಸಾಹೇಬ್ರೆ. ಅಷ್ಟೇ ಅಲ್ಲ, ನೀವು ನಿದ್ರೆಯಲ್ಲಿ ಕೂನಿ, ಮರ್ಡರ್, ಗೂಂಡಾ, ಪೊಲೀಸ್ ಅಂತ ಎಲ್ಲ ತಿರಾಡ್ತಾ ಇದ್ದೀರಿ. ಸಾಹೇಬ್ರೆ ಇಲ್ಲ ಸಾಹೇಬ್ರೆ, ಇಲ್ಲ ಇಲ್ಲ ಇಲ್ಲ, ನಾನು ಕೂನಿ ಮಾಡಿಲ್ಲ ಸಾಹೇಬ್ರೆ. ಅಂದ್ರೆ ಕೂನಿ ಆಗಿದೆ. ಸಾಹೇಬ್ರೆ, ನಾನು ನಿಮ್ ಕೈ ಮುಗಿದು ಕೇಳ್ತೀನಿ, ಯಾಕೆ ಬಂದ್ರಿ ಸಾಹೇಬ್ರೆ? ರಸೀದಿ ಕೊಡ, ಫಾಲ್ಟ್ ಕಲೆಕ್ಷನ್ ರಸೀದಿ. ಸಾಹೇಬ್ರೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದಲ್ಲ, ನೀವ್ ಯಾಕೆ ಇಷ್ಟು ದೂರ ಬಂದ್ರಿ? ಇರ್ಲಿ ಬಿಡುಡ, ಕಾಸು ಕೊಟ್ಮೇಲೆ ನೀನ್ ನಮೋದ ಇದೆಯಲ್ಲ. ಮತ್ತೆ ತಗೊಳ್ತೀರಾ? ಬೇಡಿ ಸಾಹೇಬ್ರೆ, ನಿಮ್ ಜೊತೆಲಿ ಪೊಲೀಸರ ಜೊತೆಲಿ
ಏಕೆ ಯಾರಾದ್ರೂ ಬರೋರಿದ್ದಾರಾ? ಇಲ್ಲ ಇಲ್ಲ ಇಲ್ಲ, ಆ ರೀತಿ ಬರೋರು ಯಾರು ಇಲ್ಲ ಸಾಹೇಬ್ರೆ. ಮತ್ತಿನ್ಯಾಕೆ ಭಯ ಡಾಕ್ಟ್ರೆ? ಪೊಲೀಸ್ನವ್ರ ಜೊತೆ ತಗೊಳಕ್ ಭಯನೇನು? ಗುಂಡು ಹಾಕಕ್ ಮುಂಚೆ ಭಯ ಇರ್ಬೇಕು. ಗುಂಡು ಹಾಕಿದ್ಮೇಲೆ ಭಯನೂ ಇಲ್ಲ, ಏನಿಲ್ಲ. ಅರೆ ಡಾಕ್ಟ್ರೆ ಸೂಪರ್. ಚಿಯರ್ಸ್ ಚಿಯರ್ಸ್. ಡಾಕ್ಟ್ರೆ ಇದ್ರ ಜೊತೆ ಉಪ್ಪಿನಕಾಯಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅರೆ ಬೇಸ್. ಡಾಕ್ಟ್ರೆ ಅವಾಗಲೇ ಯಾವುದೋ ಹೆಂಗಸಿನ ವಿಷಯ ಮಾತಾಡ್ತಿದ್ದೆ, ಯಾರು? ಸಾಹೇಬ್ರೆ ಅದು ಗೊತ್ತಿಲ್ಲದೆ ಅಸಹ್ಯವಾಗಿ ಅಲ್ಲಲ್ಲ ಅವಾಚ್ಯವಾಗಿ ಅಲ್ಲಲ್ಲ ಅಚಾನಕ್ಕಾಗಿ ಸ್ಟಾಪ್ ಇದೆ. ಅವಾಗಲೇ ನೀನು ಹೆಂಗಸಿನ ವಿಷಯ ಮಾತಾಡ್ತೀಯಾ? ಇಲ್ಲ, ಆಕ್ಚುಲಿ ಹೆಂಗಸಿನ ವಿಷಯ ಯಾರು ಮಾತಾಡ್ಲೇ ಇಲ್ಲ. ಆದ್ರೂ ಈ ಗುಂಡು ಹಾಕ್ಬೇಕಾದ್ರೆ ಹೆಂಗಸಿನ ವಿಷಯ ಸಲೀಸಾಗಿ ಭಯ ಬಂದ್ಬಿಡ್ತಲ್ಲ, ಅದಕ್ಕೆ ಕೇಳಿದ್ರು. ಸಾಹೇಬ್ರೆ ನಾನು ಖರೆ ಹೆಂಗಸಿನ ವಿಷಯ ಹೇಳೋದಿಲ್ಲ ಸಾಹೇಬ್ರೆ. ಏನೋ? ಹೌದು ಸಾಹೇಬ್ರೆ, ಒಂದು ನಿಮಿಷ ಸಾಹೇಬ್ರೆ. ಇಲ್ಲಿ ನೋಡಿ ಸಾಹೇಬ್ರೆ, ಈ ಪತ್ರ ನೋಡಿ ಸಾಹೇಬ್ರೆ. ನನ್ನ ಹೆಂಡತಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಸಾಹೇಬ್ರೆ. ಅರೆ ಡಾಕ್ಟ್ರೆ, ನನಗೂ ಕನ್ನಡ ಓದಕ್ ಬರುತ್ತೆ. ನಿಮ್ಮ ಹೆಂಡತಿ ಅಲ್ಲ ಉಷಾನ ಕಿಡ್ನಾಪ್ ಮಾಡಿದ್ದಾರೆ. ಅರೆ ಸಾಹೇಬ್ರೆ, ನನ್ನ ಹೆಂಡತಿ ಹೆಸರೇ ಉಷಾ. ಉಷಾ ಡಾಬ್ನೆ ABC ಎಂಟರ್ಪ್ರೈಸಸ್ ನಲ್ಲಿ ಕೆಲಸ ಮಾಡೋದು. ಇವತ್ತು ಭಾನುವಾರ ಅಲ್ಲ, ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರಾ? ಹೌದು ಸಾಹೇಬ್ರೆ, ನಾನು ಹೇಳ್ತಾನೆ ಇರ್ತೀನಿ ಭಾನುವಾರದ ಹೊತ್ತು ನೀನು ಆಫೀಸ್ಗೆ ಹೋಗ್ಬೇಡ ಅಂತ. ಆದ್ರೆ ನನ್ನ ಮಾತೇ ಕೇಳಲ್ಲ, ಪ್ರತಿ ಭಾನುವಾರ ಆಫೀಸ್ಗೆ ಹೋಗ್ತಾನೆ ಇರ್ತಾಳೆ ಸಾಹೇಬ್ರೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇದೇ ಸಾಹೇಬ್ರೆ, ಇದೇ ಅವಳ ಆಫೀಸ್ ಬಾಸ್. ಅವನೇ ಕಿಡ್ನಾಪ್ ಮಾಡಿರೋದು ನನ್ನ ಹೆಂಡತಿನ. ಎಲ್ಲಿದೆ ABC ಎಂಟರ್ಪ್ರೈಸಸ್? ಅದು ಹೊರಗೆ. ಹೊರಗೆ ಅಂದ್ರೆ ನಿಮ್ಮ ಮನೆ ಹೊರಗಾ? ಅಲ್ಲ, ಹೊರಗೆ ಅಂದ್ರೆ ತುಂಬಾ ದೂರ. ನಡಿ ತೋರಿಸ್ ನೋಡ್ಬೋಣ. ಅಲ್ಲ ಸಾಹೇಬ್ರೆ, ಏ ಬರ್ರಿ ಡಾಕ್ಟ್ರೆ, ನಾನು ಸ್ನಾನ ಮಾಡ್ಬೇಕು, ಬಿಡಿ ನನ್ನ. ಸ್ನಾನ ಮಾಡ್ತೀನಿ ನಡಿ. ಮತ್ತಲ್ಲೇನೋ ಬಚ್ಚಿಡ್ತಾ ಇದ್ದ. ಏನಿರ್ಬೋದು? ನಾನು ಪ್ರಭಾಕರ್ ಠಾಕ್ರೆ ಇದ್ದಾರಲ್ಲ, ಅವ್ರ ಬಾವಿ ಅಳಿಯ ಬಂದಿದ್ದೀನಿ. ಓ, ಪ್ರಭಾಕರ್ ರಾವ್ ಠಾಕ್ರೆ ಅವರು ಅಳಿಯ. ವೆರಿ ಗುಡ್ ವೆರಿ ಗುಡ್. ಸೊ ನಿಮ್ಮ ಮನೆಯವರೆಲ್ಲ ಮದುವೆಗೆ ಒಪ್ಕೊಂಡಿದ್ದಾರೆ? ಹಾ, ಕೊಟ್ಟಿದ್ದಾರೆ. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತೆ ಅವರ ಪತ್ನಿ ಶ್ರೀಮತಿ ಉಷಾ ಠಾಕ್ರೆ ಅವ್ರು ಹೇಗೆ ಕೊಡಕ್ ಸಾಧ್ಯ? ಯಾಕೆ ಕೊಡಕ್ಕಾಗಲ್ಲ? ಅವ್ರನ್ನ ಯಾರು ಕಿಡ್ನಾಪ್ ಮಾಡಿದಾರಲ್ಲ. ಹೇಳಿ, ನಿನಗೆ ಗೊತ್ತು? ಲೆಟರ್ ಆ ಲೆಟರ್ ನನ್ನ ಹತ್ರ ಇದೆ, ಹೇಳು. ನನ್ ದಾಮಿನಿ ಹೇಳಿದ್ಲು. ದಾಮಿನಿಗೆ ವಿಷಯನೇ ಗೊತ್ತಿಲ್ಲ, ಹೇಳು. ನಾನೇ ದಾಮಿನಿಗೆ ಹೇಳಿದೆ. ಅಂದ್ರೆ ನಿನಗೆಲ್ಲ ಗೊತ್ತಿದೆ. ಇಲ್ಲ. ತಾನೇ ಕಿಡ್ನಾಪ್ ಮಾಡಿರೋದು? ಹೇಳು, ನಂಗೆ ಗೊತ್ತಿಲ್ಲ. ನಿಜ ಮಗಳು? ನೀರು ಕುಡಿಬೇಕು. ನೀರು ಕುಡಿಬೇಕಾ? ನಾನು ಹೇಳೋವರೆಗೂ ಇಲ್ಲೇ ಬಿದ್ದಿರ್ಬೇಕು. ಇಲ್ಲಿಂದ ಆಚೆ ಬಂದೆ ಕೈ ಕಾಣ್ಬಿಟ್ಟ. ಹಲೋ, ಸಾಹೇಬ್ರಿಗೆ ಫೋನ್ ಕೊಡಿ. ಹಲೋ ಸರ್,
ಯಾ ನಿನ್ನಿಂದ ನಾನು ಪೊಲೀಸ್ ಸ್ಟೇಷನ್ ಹೋದೆ, ನಿನ್ನಿಂದ ನಾನು ಕಂಪ್ಲೀಟ್ ಆದೆ, ಬನ್ನಿ ಇಲ್ಲಿ ಪಾಪ. ಅವರು ನೆನ್ ಬೈತೀರಾ? ನಾನೇ ಅವ್ರು ನೋಡಿ ಇಷ್ಟಪಟ್ಟೆ. ನೀವೇ ಹೇಳಿದ್ರಲ್ಲ ಮನೆ ಕರ್ಕೊಂಬ ಮದ್ವೆ ಮಾಡ್ತೀನಿ ಅಂತ. ಇನ್ನು ಉಳಿದಿರೋದು ಅಮ್ಮನ ಒಪ್ಪಿಗೆ ಅಷ್ಟೇ. ಟೆನ್ಷನ್ ತಗೋಬೇಡಿ ಪಾಪ. ಬನ್ನಿ ಕುತ್ಕೊಳ್ಳಿ, ನಾನು ನಿಮಗೆ ಕಾಫಿ ತಗೊಂಡ್ಬಿಡ್ತೀನಿ. ಕುತ್ಕೊಳ್ಳೋ, ಕುತ್ಕೋ ಕುತ್ಕೋ. ನಿನ್ನ ದರಿದ್ರ ಐಡಿಯಾದಿಂದ ನಾನು ನನ್ನ ಹೆಂಡತಿನ ಕಳ್ಕೊಂಡೆ. ಈಗ ನನ್ನ ಮಗಳನ್ನ ನೋಡಿ, ನಾನು ನಿಮ್ಮ ಐಡಿಯಾಗೆ ಸಪೋರ್ಟ್ ಮಾಡಿದೆ ಅಷ್ಟೇ. ಆದ್ರೆ ನೀವು ಹೆಂಡತಿನ ಮನೆಯಿಂದ ಹಾಕೋದು, ಕೆಲಸ ತೆಗೆದಾಕೋದು, ಮತ್ತೆ ಅವರ ಕೂಲಿ ಮಾಡೋದು. ಮೆಚ್ಚುಗೋ ಇವಾಗ ಆ ವಿಷಯ ಬಿಡಿ. ನನ್ನ ತಮ್ಮನ ಮದುವೆಗೆ ನೀವು ಸಮ್ಮತಿ ಕೊಡ್ಬೇಕು. ಇಲ್ಲದೆ ಇದ್ರೆ जो प्यार करते हैं वो डरते नहीं, जो डरते हैं वो प्यार करते ही नहीं. ಶಾಯರಿ ಹಾಡು, ಹಾಡು ಹೇಳೋ, ಸಿಡಿ ಗಿಡಿ ಏನಾದ್ರು ಮಾಡ್ಕೊಂಡು ಹಾಡೋ. ನನ್ನ ಹೆಂಡತಿ ಹೋದ್ರು, ಈಗ ನನ್ನ ಮಗಳು ಹೋಗ್ತಾ ಇದ್ದಾಳೆ. ನನಗೆ ಎಂಥ ಗತಿ ಬಂತು ದೇವ್ರೆ. ಏನ್ ನಡೀತಿದೆ ಇಲ್ಲಿ ಪಪ್ಪ? ನೀವೇನು ಕೈಯಲ್ಲಿ ಕೈ ಅದು ಹಾಕೊಂಡು ಅವ್ರ ಹೆಂಡತಿ ಕೂಲಿ ಮಾಡಕ್ ಏನ್ ಹೇಳ್ತಿದೀವೋ? ಏನಿಲ್ಲಮ್ಮ, ಏನಿಲ್ಲ, ಕುತ್ಕೋ ಕುತ್ಕೋ. ಏನು ಮಾಡ್ತೀವೋ? ಅದು ನಿಮ್ಮ ಅಮ್ಮನಿಗೆ ಯಾರೋ ಮಾಡಿದ್ದಾರೆ ಕಣೆ. ಹೇಗೆ ಹೇಳೋದು? ನಿಮ್ಮ ಅಮ್ಮನಿಗೆ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಕಣೆ. ಕಿಡ್ನಾಪ್? ಅಮ್ಮ ಕಿಡ್ನಾಪ್? ಅಮ್ಮ! ಏನಾದ್ರು ವಿಷಯ ಗೊತ್ತಾಯ್ತೇನು? ನನ್ನ ಹೆಂಡತಿ ಎಲ್ಲಾದ್ರೂ ಸಿಕ್ಕಿದ್ಲೇನು? ನಾನೊಂದು 15-20 ಕಡೆ ಫೋನ್ ಮಾಡಿ ವಿಚಾರಿಸಿದ್ದೀನಿ. ಅರೇ ಬದ್ಮಾಶ್, ನನ್ನ ಹೆಂಡತಿ 15-20 ಕಡೆ ಇರ್ತಾರೇನೋ? ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ ವ್ಯಕ್ತಿ 14 ಗಂಟೆಗೂ ಮೀರಿ ಸಿಕ್ಕಿಲ್ಲ ಅಂದ್ರೆ ಅವ್ನು ಖಂಡಿತವಾಗ್ಲೂ ಟಿಕೆಟ್ ತಗೊಂಡಿರ್ತಾನೆ. ಹಾಗಾದ್ರೆ ನನ್ನ ಹೆಂಡತಿ ಸತ್ತು ಹೋಗಿರ್ತಾಳೇನೋ? ಅವಳು ಸಾವು ಸಹಜವಾದ ಸಾವಾಗಿರಲ್ಲೇನೋ? ಅವಳನ್ನು ಯಾರಾದ್ರೂ ಕೂಲಿ ಮಾಡಿಬಿಟ್ಟಿದ್ರೆ? ಹಾಗೆ ಕೂಲಿ ಮಾಡೋದಾದ್ರೆ ಒಬ್ಬನೇ ಆಗಿರ್ತಾನೆ. ಮುಖ್ಯ, ನೀನು ಈ ಆಬಾ ಸಾಹೇಬ್ ಬಾಬಾ ಸಾಹೇಬ್ ಜೋಟೆ ಪಾಟೀಲ್ ಹೆಸರು ಕೇಳಿದ್ದೇನೋ? ಕೇಳಿದ್ದೀರಲ್ಲ, ಎಲ್ಲಿ? ಇವಾಗ ನೀವೇ ಹೇಳಿದ್ರಲ್ಲ. ಅದಲ್ಲ, ಆ ABC ಎಂಟರ್ಪ್ರೈಸಸ್ ನ ಪ್ರೊಪರೈಟರ್ ಆಬಾ ಸಾಹೇಬ್ ಬಾಬಾ ಸಾಹೇಬ್ ಜೋಟೆ ಪಾಟೀಲ್ ಅವನೇ ನನ್ನ ಹೆಂಡತಿ ಕಿಡ್ನಾಪ್ ಮಾಡಿರೋದು. ಮುಖ್ಯ, ನೀನ್ ಸುಪಾರಿ ತಗೋತಿಯಲ್ಲ? ತಗೋತೀನಿ. ಕೇಳು ಹಾಗಿದ್ರೆ ಕೇಳು. ಆ ಬಾಸ್, ಆ ಬಾಬಾ ಸಾಹೇಬ್ ಜೋಟೆ ಪಾಟೀಲ್ ಹೆಂಡತಿನ ಇಲ್ಲಿ ಹೆಡೆಮುರಿ ಕಟ್ಟಿ ತರೋದು, ಕೈಕಾಲು ಕಟ್ಟಿ ಹಾಕೋದು, ಬಾಯಿ ಬಟ್ಟೆ ತುರ್ಕೋದು, ಚಾಕು ತಗೊಂಡು ಅವಳನ್ನ ಕಚ 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 ಅಂತ ಚುಚ್ಚಿ ಖೂನಿ ಮಾಡ್ಬಿಡೋದು. ಇದು ಸುಪಾರಿ. ತಗೋ ಕುಂಚ್ಬಿಡು, ಕೆಚ ಕುಂಚ್ಬಿಡು. ಮಿಸ್ಟರ್ ಠಾಕ್ರೆ, ನಾನು ಇವಾಗ ಮುಂಚೆನೆ ಹೇಳ್ಬೇಕಾಗಿತ್ತು. ಸುಪಾರಿ ತಗೊಳ್ಳೋದು ಕುಲ್ಕಸ್ಬೆ. ಆದ್ರೆ ನಮ್ಮ ತಾತನ ಕಾಲದಲ್ಲಿ ಇಲ್ಲಿ ತನಕ ನಾವು ಒಂದ್ಕೂ ನೀನು ಮಾಡಿಲ್ಲ. ಆ ವಿಷಯ ಬಿಡಿ. ನಿಮ್ಗೆ ಬಾಬಾ ಸಾಹೇಬ್ ಮೇಲೆ ಯಾಕೆ ಗುಮಾನಿ? ಅಲ್ಲ, ನಿನ್ನೆ ಬೆಳಿಗ್ಗೆ ನನ್ನ ಹೆಂಡತಿ ಹೀಗೆ ವ್ಯಾನಿಟಿ ಬ್ಯಾಗ್ ಹಾಕೊಂಡು ಕಿಲಕಿಲ ಅಂತ ನಕ್ಕೋತಾ ಆಫೀಸ್ ಹೋದವಳು ಇಲ್ಲಿ ತನಕ ಮನೆಗೆ ವಾಪಸ್ ಆಗಿಲ್ಲ ಅಂದ್ರೆ ಯಾರಾದ್ರೂ ಗೊತ್ತಾಗಲ್ಲೇನೋ? ಅವನೇ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿ ಕೂಲಿ ಮಾಡಿದ್ದಾನೆ ಅಂತ. ಮಿಸ್ಟರ್ ಠಾಕ್ರೆ, ನಿಮ್ಗೆ ಸರಿಯಾದ ಮಾಹಿತಿ ಇಲ್ಲ. ಮತ್ತೆ ಸುಮ್ಮನೆ ಅವ್ರ ಹೆಂಡತಿನ ಕರ್ಕೊಂಡ್ ಬಂದು ಕಟ್ ಹಾಕೋದು, ಕೂಲಿ ಮಾಡೋದು ನನಗೇನೋ ಸರಿ ಕಾಣ್ತಿಲ್ಲ. ಮುಖ್ಯ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಖೂನಿಯಿಂದಲೇ ಸಮಾಪ್ತಿಗೊಳಿಸಬೇಕು. ಖೂನಿ ಇನ್ಸ್ಪೆಕ್ಟರ್ ಗೋಲ್ದಾಂಡ್. ಓ, ನೀನು ಇನ್ನೂ ಇಲ್ಲ ಇದ್ಯಾ? ವೆರಿ ಗುಡ್. ಮಿಸ್ಟರ್ ಪ್ರಭಾಕರ್ ರಾವ್, ನಾನು ನಿಮ್ಮನ್ನ ಸ್ವಲ್ಪ ವಿಚಾರಣೆ ಮಾಡ್ತೀನಿ. ಸಾಹೇಬ್ರೆ, ನನ್ನನ್ನೇ ವಿಚಾರಣೆ ಮಾಡ್ಬೇಕು ನೀವು? ನೀವೇ ನಿಮ್ಮ ಹೆಂಡತಿನ ಕೂಲಿ ಮಾಡಿರೋದು, ನೀವೇ ಅವ್ರನ್ನ ಕಿಡ್ನಾಪ್ ಮಾಡಿರೋದು, ನೀನೇ ನಿಮ್ ಕೈಯಾಗ ಲೆಟರ್ ಬಂದು ನಮ್ಗೆ ಹೇಳ್ತೀಯ ತಾನೇ? ನಿಜ ಬೋಲು. ಸಾಹೇಬ್ರೆ, ನನ್ನ ಮಗಳು ಢಾಮೆ ಅಮ್ಮ ಎಲ್ಲಿ ಪಾಪ? ಅದೇ ಮಾತಾಡ್ತಾ ಇರ್ತೀವಿ ನಾವು. ಸಾಹೇಬ್ರೆ, ಈಗಾಗಲೇ ಮಗು 3 ಸಲ ಪ್ರಜ್ಞೆ ತಪ್ಪಿದೆ. ನಾನು ನಿಮ್ಮ ಕೈ ಮುಗಿದು ಕೇಳ್ತೀನಿ, ನಿಧಾನಕ್ಕೆ ಮಾತಾಡಿ ಸಾಕು. ಅದೇ ವಿಚಾರ ತಾನೇ
ಹೆಚ್ಚು ಮಾತಾಡಿ ಸಾರ್. ಪ್ಲೀಸ್ ಸಾರ್, ನಾನು ವಾಚ್ಮನ್ ಅಂಕಲ್ ಅಲ್ಲ. ದಾಂಡೆ ಗೋಲ್ದಾಂಡೆ, ಇನ್ಸ್ಪೆಕ್ಟರ್ ಗೋಲ್ದಾಂಡೆ. ಹೌದು ಮಗು, ಹೌದು. ಅರೆ ಕ್ಯಾ ಗಾಡಿ ಹಾಕೋ ಮಗು, ಗಾಡಿ ಹಾಕೋ ಅನ್ಬೇಡ. ಕೂಗಾಡ್ಬೇಡಿ ಸಾಹೇಬ್ರೆ, ನಾನೇ ತಿರ್ತೀನಿ ಅಲ್ಲ, ಸಾಹೇಬ್ರೆ, ಈ ಫೋಟೋಲಿರೋ ಮನುಷ್ಯ ನಾನೆಲ್ಲೂ ನೋಡಿದ್ದೀನಿ. ನಗ್ತಿರ್ತಾನೆ ಸುಳ ಮಗ ಯಾವಾಗ್ಲೂ. ವಸ್ತುಗಳನ್ನ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ರವಾನಿಸೋದೇ ಇವ್ರ ಕೆಲಸ. ಕಳ್ತನನೇ ಇವ್ನ ಕುಲ್ಕಸ್ಬು. ಸಾರ್ ನಾನು ನೋಡಿದ್ದೀನಿ ಸಾರ್. ನೀನು ನೋಡಿದ್ಯಾ? ಹ್ಞೂ ಸರ್, ನೀವು ನೋಡಿದ್ದೀನಿ ಸರ್. ನಿಜವಾಗ್ಲೂ ನೋಡಿದ್ಯಾ? ಸರ್ ಇದೇ ರೀತಿ ಕುತ್ತಿ ಕೊಟ್ಟೆ ಹಿಡಿದಿಲ್ಲ ಸರ್ ಅವನು. ಎಲ್ಲಿ? ಇಲ್ಲೇ ಇದೇ ಮನೆಯಲ್ಲಿ. ಇದೇ ಮನೇಲ? ಹೌದು. ಹೌದು. ಸಾಹೇಬ್ರೆ ಬರ್ತಾನೆ ಸಾಹೇಬ್ರೆ ಅವನು. ಗೊತ್ತು, ಹೌದು ಸಾಹೇಬ್ರೆ, ನನಗೆ ಖಂಡಿತ ಗೊತ್ತು. ಅಗೋ ಅದೇ ಕಿಟಕಿಯಿಂದ ಮತ್ತೆ ಬರ್ತಾನೆ ಅವನು. ನಿಜವಾಗ್ಲೂ ಬರ್ತಾನ? ಖಂಡಿತ ಬರ್ತಾನೆ ಸಾಹೇಬ್ರೆ, ನಾವು ಅವನನ್ನು ಬಿಡಬಾರ್ದು. ಹಿಡಿಬೇಕು ಸಾಹೇಬ್ರೆ. ಹೌದು, ಅವನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಸರಿ, ನೀನ್ ಹೊಡ್ಕೋ. ಸರಿ. ಸರಿ ಬಾದ ಮನೆ. ಅರೆ ಮುಖ್ಯ ಬಿಡು. ಕತ್ತೆ ಬಾರೆ, ನನ್ನ ಜೊತೆ ಬಾರೆ ಕತ್ತೆ. ಮತ್ತೇನ್ ಮಾಡಿದ್ಯಾ ಮಗ? ಸಾರ್, ಅವತ್ತು ಬ್ಯಾಂಕಲ್ಲಿ ಒಂದು ಪೆನ್ ಕದ್ದು ಓಡಿ ಬರ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಪ್ರಕಾಶ್ ಬಾಗಿಲಾಕರ್ ನನ್ನ ಬಾಗಲ್ಲ ಹಿಡಿದ್ಬಿಟ್ರು ಸರ್. ಅವರಿಂದ ತಪ್ಪಿಸ್ಕೊಂಡು ಈ ಮನೆಯೊಳಗೆ ಓಡ್ ಬಂದು ಈ ಬ್ಯಾಗಲ್ಲಿ ಪೆನ್ ಇಟ್ಟು ಓಡೋದೆ ಸರ್. ಅವತ್ತಿಂದ ಇವತ್ತವರೆಗೂ ಎಷ್ಟೋ ಸತಿ ಆ ಪೆನ್ನ ತಗೋಬೇಕು ಅಂತ ಪ್ರಯತ್ನ ಪಟ್ಟೆ ಸರ್, ಆದ್ರೆ ಆಗ್ಲಿಲ್ಲ. ಇವತ್ತು ಆ ಪೆನ್ ತಗೊಂಡು ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದೆ. ಆದ್ರೆ ನಿಮ್ಮೆಲ್ಲರ ಕೈಗೆ ಸಿಕ್ಬಿದ್ದೆ ಸಾರ್. ನನ್ನ ಹೆಂಡತಿ ಶಾಂತಿ ಬಂದಿದ್ದಾಳೆ ಸರ್, ಕಾಯ್ತಿದ್ದಾಳೆ ಸರ್. ನಾನು ಒಂದು ಹೊರಡ್ಬೇಕು ಸರ್, ಪ್ಲೀಸ್ ಸರ್. ಶಾಂತಿ ಕಾಯ್ತು ಸ್ಟೇಷನ್ ಅಂತ ಹೇಳಿಯೋ ಮತ್ತೆ ಬೀಳ್ತಿದೆ. ಗಾಡಿ ಹಾಕೋ ಪಾಪ, ತಾಯಿ ಇಲ್ಲಿ ಮಗು ಕಣೋ, ಗಾಡಿ ಹಾಕು. ಉಷಾ ಏನು ಹೋದೆ ಉಷಾ? ನೋಡೆ ಉಷಾ, ನಮ್ಮ ಢಾಬೆ ನೋಡೆ. ಬಾ ಉಷಾ, ನನಗೋಸ್ಕರ ಅದೇನು ನಮ್ಮ ಢಾಬೆಗೋಸ್ಕರ ಬಾರೆ ಉಷಾ. ಉಷಾ ಉಷಾ ಏನ್ ಮನೆಯಲ್ಲಿ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನಿಮ್ ಸಂಶಯದ ವಿಚಾರನ ನಾನು ನಮ್ಮ ಬಾಸ್ ಹತ್ರ ಹೇಳ್ದೆ. ಅವ್ರ ಕಾಟ ನನಗೆ ತಡ್ಕೊಳಕ್ಕಾಗಲ್ಲ, ನಾನು ಜಾಬ್ ರಿಸೈನ್ ಮಾಡ್ತೀನಿ ಅಂತಾನು ಹೇಳ್ದೆ. ಆಗ ಬಾಸ್ ನನಗೆ ಸಮಾಧಾನ ಮಾಡಿ ಹೇಳಿದ್ರು, ಮೇಡಮ್, ನಿಮ್ಮ ಟ್ಯಾಲೆಂಟನ್ನು ಯಾಕೆ ವೇಸ್ಟ್ ಮಾಡ್ಕೊತಾ ಇದ್ದೀರಿ? ನಿಮ್ಮ ಟ್ಯಾಲೆಂಟು ನಮ್ಮ ಕಂಪನಿಗೆ ತುಂಬಾ ಅವಶ್ಯಕತೆ ಇದೆ. ಮಿಸ್ಟರ್ ಡಾಪ್ನೆ, ನಿಮ್ಮ ಮನಸ್ಸಿನ ಸಂಶಯನ ದೂರ ಮಾಡಬೇಕು ಅಂತ ನಾವಿಬ್ರು ಸೇರಿ ಈ ಪ್ಲಾನ್ ಮಾಡೋಣ. ಆದ್ರೆ ಅದು ನಿಮ್ ಕೈಲಿರೋ ಹಾರ ಯಾಕೆ? ಇದು ದೇವಸ್ಥಾನ. ನಾನಿನ್ ಬರ್ತೀನಿ ಸರ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಒಂದು ದಿನದ ಮಟ್ಟಿಗೆ ನೀವು ನಿಮ್ಮ ಹೆಂಡತಿ ನನ್ನನ್ನು ಮನೇಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಮೈ ಪ್ಲೆಷರ್.
ಐ ಮೀನ್ ಟು ಸೇ ಇಟ್ಸ್ ಅವರ್ ಪ್ಲೆಷರ್. ಮಿಸ್ಟರ್ ಡಾಕ್ಟರ್, ನಾನೇನು ಬರ್ತೀನಿ. ಟೇಕ್ ಕೇರ್. ಟೇಕ್ ಕೇರ್. ನೋ ಹೆಂಗ್ ಬಾಯ್. ಸಾರಿ ನಾನು ನಿಮ್ಮನ್ನ ತುಂಬಾ ತಿಳ್ಕೊಂಡಿದ್ದೆ. ಥ್ಯಾಂಕ್ ಯು ಸರ್. ಬನ್ನಿ ಆಗಾಗ ಮನೆಗೆ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಉಷಾ ಡಾರ್ಲಿಂಗ್, ನಾನು ನಿನ್ನ ಜೊತೆ ಮಾತಾಡಬೇಕು ಕಣೆ. ನಾನೇನು ಅಂತೂ ಅತ್ತೆ ಮಾವ ಇಬ್ರು ಒಂದಾದ. ಅತ್ತೆ ಮಾವ? ಏಯ್, ಯಾರೇನೋ ಕೇಳಬೇಡ. ಏನೋ ಮಾಡ್ತಿದೆ ಅಲ್ಲಿ? ಉಷಾ, ಕೂಗಾಡ್ಬೇಡ ಕಣೆ. ನಾ ಹೇಳ್ತೀನಿ, ಆ ಹುಡುಗ ನಮ್ ಢಾಲಿ ಟಿಂಗ್ ಡಾಂಗು. ಅಯ್ಯೋ ಆಗಿಲ್ಲ, ಮದ್ವೆ ಆಗೋದ್ವೆ. ನನ್ನ ಹೆಸರು ಉತ್ಕರ್ಷ ಪ್ರಸನ್ನ, ಊರು ರತ್ನಗಿರಿ, ಮುಲ್ಕಸ್ಪು ಸುಪಾರಿ. ಸುಪಾರಿ ಕಲ್ದವನ ನೀನು? ಹೌದು. ಅಂದ್ರೆ ಬಗುಡೆ ಬಾಯಿ ಗೊತ್ತಾ ನಿನಗೆ? ಅರೆ ಅವನಿಗೆ ಸೋದರತೆ ಆಗ್ಬೇಕು. ಬಗುಡೆ ಬಾಯಿ ಸೋದ್ರ ಇಲ್ಲೇನಾ ನೀನು? ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ. ಹೌದು, ನೀನೇ ನೀ ಮನೇಲಿ? ಅದು ಒಂದು ರಾಂಗ್ ಕನೆಕ್ಷನ್ ನಿಮ್ ಯಜಮಾನ ಪರಿಚಯ ಆಯ್ತು. ಆ ಕೆಲ್ಸದ ಮೇಲೆ ನಿಮ್ ಮನೆಗೆ ಬಂದಿದ್ದೆ. ಕೆಲಸ ಏನಪ್ಪಾ ಅಂದ್ರೆ ನಿಮ್ ಕೊಲೆ ಮಾಡೋದು. ನನ್ನ ಕೊಲೆ ಮಾಡೋದಾ? ಏನ್ ಹೇಳಿದ್ಯೋ? ಉತ್ಕರ್ಷ, ನಿಜ ಹೇಳು. ಯಾರು ನಿನಗೆ ಹೇಳಿದ್ದು? ನಂಗೆ ಇವರೇ ಹೇಳಿದ್ದು. ಅದೇ ಮರ್ಡರ್ ಮಾಡೋ ಪ್ಲಾನ್ ನಿಂದೆ ಇತ್ತಲ್ಲೋ? ಉತ್ಕರ್ಷ್, ಮರ್ಡರ್ ಐಡಿಯಾ? ಧಾಮಿ ಅದು ಹಾಗಲ್ಲ. ಬೇಗ ಪೊಲೀಸರಿಗೆ ಕಾಲ್ ಮಾಡು. ನನಗೆ ಯಾಕೋ ಭಯ ಆಗ್ತಿದೆ. ಇಲ್ಲಿ ಏನೋ ಸಂಚು ನಡೀತಿದೆ. ಬೇಗ ಕಾಲ್ ಮಾಡು. ಪೊಲೀಸ್ ಬೇಡ. ಇಲ್ಲಿ ಮೊದಲೇ ಸಿಚುಯೇಷನ್ ಸೀರಿಯಸ್ ಆಗಿತ್ತು. ಇವ್ನು ಬಂದು ಕೋಮಾ ಹೋಗ್ಬಿಡುತ್ತಲ್ಲ. ಮಿಸ್ಟರ್ ಪ್ರಭಾಕರ್ ರಾವ್ ಡಾಕ್ಟ್ರೆ, ನಾನು ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳ್ಬೇಕು. ಏನದು? ಉಷಾಬಾಯಿನ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡ್ಬೇಕಂತಿದ್ದ ವ್ಯಕ್ತಿ ಸಿಕ್ಕಿದ್ದಾನೆ. ಹಾಗೆ ಸತ್ಯ ಒಪ್ಕೊಂಡಿದ್ದಾನೆ. ಯಾರು? ಬಾಬಾ ಸಾಹೇಬ್ ಚೋಟೆ ಪಾಟೀಲ್. ಇಲ್ಲ, ಅವ್ರು ನನ್ನ ಕಿಡ್ನಾಪ್ ಮಾಡಲಿಲ್ಲ. ನಾನೇ ಅವ್ರ ಮನೆಗೆ ಹೋಗಿದ್ದು. ಓ ಹಾಗಿದ್ರೆ ನಿಮ್ಮ ವ್ಯಾನಿಟಿ ಬ್ಯಾಗ್ ನಲ್ಲಿ ಈ ಕಾರ್ಡ್ ಹೇಗೆ ಬಂತು ಅಂತ ಹೇಳ್ತೀರಾ? ಮಿಸ್ ಡಿಟೆಕ್ಟಿವ್ ಸರ್ವಿಸ್. ಡಿಟೆಕ್ಟಿವ್ ಸರ್ವಿಸ್ ಕಾರ್ಡು ನನ್ನ ಬ್ಯಾಗಲ್ಲಿ. ನಾನು ಕಾಲ್ ಮಾಡಿದ್ನಾ? ಇಲ್ವಲ್ಲ. ಹಾಗಾದ್ರೆ ಈ ಕಾರ್ಡ್ ನನ್ನ ಬ್ಯಾಗಲ್ಲಿ ಹೇಗೆ ಬಂತು? ಇಲ್ಲಿ ಏನೋ ಸಂಚು ನಡೀತಿದೆ. ಯಾರು ಮಾಡ್ತಿದ್ದಾರೆ ಇದನ್ನ? ನೋಡಿದ್ರೆ ನನ್ನ ಕೊಲೆ ಅಂತೆಲ್ಲ ಮಾತಾಡ್ತಿದ್ದ. ಯಾರನ್ನೂ ನಂಬೋ ಹಾಗಿಲ್ಲ.
ತಾ